ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಶಿವಮೊಗ್ಗದ ಹರ್ಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ 6 ಮಂದಿ ಕೂಡ ಶಿವಮೊಗ್ಗದ ಕ್ಲಾರ್ಕ್ ಪೇಟೆಯ ನಿವಾಸಿಗಳು. 6 ಮಂದಿಯನ್ನ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಶಿವಮೊಗ್ಗ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹರ್ಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿರೋದ್ರ ಬಗ್ಗೆ ಅಲ್ಲಿನ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. A1 ಮೊಹಮ್ಮದ್ ಕಾಸಿಫ್ ಶಿವಮೊಗ್ಗ ನಿವಾಸಿ, A2 ಸೈಯದ್ ನದೀಮ್ ಶಿವಮೊಗ್ಗ ನಿವಾಸಿ, A3 ಆಸಿಫ್ ಉಲ್ಲಾ ಖಾನ್ 22 ವರ್ಷ ಶಿವಮೊಗ್ಗ ನಿವಾಸಿ, ಹಾಗೆಯೇ A4 ರಿಯಾನ್ ಶರೀಫ್ 21 ವರ್ಷ ಶಿವಮೊಗ್ಗ ನಿವಾಸಿ, A5 ನಿಹಾನ್ 21 ವರ್ಷ ಶಿವಮೊಗ್ಗ ನಿವಾಸಿ, A6 ಅಬ್ದುಲ್ ಖಾನ್ 20 ವರ್ಷ ಶಿವಮೊಗ್ಗ ನಿವಾಸಿ. 6 ಮಂದಿಯನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಹರ್ಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಮಿಡಿಯೇಟ್ ಆಗಿ ಈಗಾಗಲೇ ಯಾವ ರೀತಿಯಾಗಿ ಇವರನ್ನ ಚೇಸ್ ಮಾಡಲಾಗಿದೆ, ಯಾವ ರೀತಿಯಾಗಿ ಬಂಧಿಸಲಾಗಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಈಗ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಲ್ಲಿನ ಎಸ್ಪಿ. ಹಾಗೆಯೇ ಜಿಲ್ಲಾಧಿಕಾರಿ ಈಗ ಸುದ್ದಿಗೋಷ್ಠಿಯನ್ನು ನಡೆಸಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮತ್ತೆ 144 ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ. ಮುಂದಿನ 2 ದಿನಗಳ ಕಾಲ 144 ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ. ಶಿವಮೊಗ್ಗ ಡಿಸಿ ಸೆಲ್ವಮಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸಂಡೇ ನೈಟಿಗೆ ಏನೊಂದು ಇಶ್ಯೂ ಆಗಿತ್ತು, ಒಂದು ಮರ್ಡರ್ ಕೇಸ್ ಆಗಿತ್ತು. ಹರ್ಷ ಅಂತ ಹೇಳ್ಬಿಟ್ಟು ಓರ್ವ ವ್ಯಕ್ತಿಗೆ ಮಾರ್ಕಾಂತಿಕ ಹಲ್ಲೆ ಮಾಡಿಬಿಟ್ಟು ಅವ್ರು ಮರ್ಡರ್ ಮಾಡಲಾಗಿತ್ತು. ಆ ಮರ್ಡರ್ ಕೇಸ್ನಲ್ಲಿ ಇದುವರೆಗೆ ನಾವು 2 ಜನಗೆ ಅರೆಸ್ಟ್ ಮಾಡಿದ್ವಿ, ಮೊಹಮ್ಮದ್ ಕಾಸಿಫ್ ಮತ್ತು ಸೈಯದ್ ನದೀಮ್ ಅಂತ ಹೇಳ್ಬಿಟ್ಟು. ಈಗ ಇನ್ನೂ ಉಳಿದಿರೋಂಗೆ ಆಸಿಫ್ ಉಲ್ಲಾ ಖಾನ್, ರಿಹಾನ್ ಶರೀಫ್ ಬಿನ್ ಉಸ್ಮಾನ್ ಶರೀಫ್, ನಿಹಾನ್ ಬಿನ್ ಲೇಟ್ ಸೈಯದ್ ಅಕ್ಬರ್ ಮತ್ತು ಅಬ್ದುಲ್ ಅಫ್ನಾನ್ ಅಂತ ಹೇಳ್ಬಿಟ್ಟು. ಈಗ A1 ಮೊಹಮ್ಮದ್ ಕಾಸಿಫ್ ಅರೆಸ್ಟ್ ಆಗಿದೆ. A2 ಸೈಯದ್ ನದೀಮ್ ಅಂತ ಹೇಳ್ಬಿಟ್ಟು ಇವಂದು ಕೂಡ ಅರೆಸ್ಟ್ ಆಗಿದೆ ನಮಗೆ. ನಂತರದಲ್ಲಿ ಆಸಿಫ್ ಉಲ್ಲಾ ಖಾನ್ ಅಂತ ಹೇಳ್ಬಿಟ್ಟು A3, A4 ರಿಹಾನ್ ಶರೀಫ್ ಅಂತ ಹೇಳಿ, A5 ನಿಹಾನ್ ಅಂತ ಹೇಳಿ, ನಿಹಾನ್ ಅವ್ನು ನಿಹಾನ್ ಬಿನ್ ಲೇಟ್ ಸೈಯದ್ ಅಕ್ಬರ್ ಅಂತ ಹೇಳಿ ತಂದೆ ಹೆಸರು, ನಿಹಾನ್ ಅಷ್ಟೇ ಇರೋದು. ಮತ್ತು A6 ಅಬ್ದುಲ್ ಅಫ್ನಾನ್ ಅಂತ ಹೇಳಿ. ಸೊ ಇವ್ರಿಗೆಲ್ಲರಿಗೆ ಕೂಡ 21 ರಿಂದ 22 ವರ್ಷ, 22 ವರ್ಷ ಇರೋದು. ಮೊಹಮ್ಮದ್ ಕಾಸಿಫಿಗೆ ಮಾತ್ರ 30 ವರ್ಷ ಏಜ್ ಆಗಿದೆ. ಇವರೆಲ್ಲರೂ ಕೂಡ ಶಿವಮೊಗ್ಗದೇ ನಿವಾಸಿ ಆಗಿರ್ತಾರೆ. ಮುಂಚೆ ಎಲ್ಲರೂ ಕೂಡ ಕ್ಲಾರ್ಕ್ ಪೇಟೆನಲ್ಲೇ ಒಟ್ಟಿಗೆ ಇರ್ತಾ ಇದ್ರು. ಈಗ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಇದರಲ್ಲಿ ಕಾಸಿಫ್ ಮಾತ್ರ ಈಗಲೂ ಕೂಡ ಕ್ಲಾರ್ಕ್ ಪೇಟೆನಲ್ಲಿ ವಾಸ್ತಾ ಇದ್ದಾನೆ. ಮತ್ತು ಇವ್ರ ಮೇಲೆ ಮುಂಚೆ ಕೂಡ ಸ್ವಲ್ಪ ಕ್ರಿಮಿನಲ್ ಕೇಸಸ್ ಇತ್ತು. ಈಗ ನಮ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಜಸ್ಟ್ ಇನ್ನೂ 4 ಜನ ಅರೆಸ್ಟ್ ಆಗಿದ್ದಾರೆ. ಸೊ ಅದನ್ನ ಒಂದು ಅಪ್ಡೇಟ್ ಕೊಡೋಣ ಅಂತ ಹೇಳ್ಬಿಟ್ಟು ಈಗ ಮರ್ಡರ್ ರಿಲೇಟೆಡ್ ಒಂದೇ FIR ಆಗಿರೋದು. ಸೊ ಆ ಮರ್ಡರ್ ಕೇಸ್ನಲ್ಲಿ ಈಗ ನಮಗೆ ಟೋಟಲ್ 6 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಇನ್ನೂ ಎಕ್ಸ್ಟ್ರಾ ಇರ್ಬೋದು ಅಂತ ಹೇಳ್ಬಿಟ್ಟು ನಮ್ದು ಇನ್ವೆಸ್ಟಿಗೇಷನಿಂದ ಕಂಡು ಬರ್ತಾ ಇದೆ. ಆ ಥರ ಯಾರ್ಯಾರು ಇದ್ದಾರೆ ಅವ್ರಿಗೂ ಕೂಡ ಇನ್ನು ಸದ್ಯದಲ್ಲೇ ನಾವು ಅರೆಸ್ಟ್ ಮಾಡ್ತೀವಿ. ಇನ್ನು ನಾವು ಟೋಟಲ್ 12 ಜನ ಮೇಲೆ ವಶಕ್ಕೆ ತೊಗೊಂಡು ಅವ್ರಿಗೆ ಎಲ್ಲರಿಗೆ ಕೂಡ ಎನ್ಕ್ವೈರಿ ಮಾಡಿದ್ವಿ. ಬಟ್ ಅವ್ರದ್ದು ಯಾವುದು ರೋಲ್ ಕಂಡು ಬಂದಿರಲಿಲ್ಲ. ಈಗ ಟೋಟಲ್ ಆಗಿ ಫೈನಲ್ ಆಗಿ 6 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗ ನಾವು 2 ಜನಗೆ ಅರೆಸ್ಟ್ ಮಾಡಿ ಏನು ಪ್ರೊಡ್ಯೂಸ್ ಮಾಡಿದ್ದೀವಿ, ಇವರಿಬ್ಬರಿಗೆ ಶಿವಮೊಗ್ಗ ಸಿಟಿನಲ್ಲೇ ನಾವು ಅರೆಸ್ಟ್ ಮಾಡಿದ್ದು. ಒಬ್ಬನಿಗೆ ಅವ್ನ ಮನೆಯಿಂದನೇ ಅರೆಸ್ಟ್ ಮಾಡಿದ್ವಿ. ಇನ್ನು ಉಳಿದಿರೋರಿಗೆ ಈಗ ಜಸ್ಟ್ ಅರೆಸ್ಟ್ ಆಗಿದೆ. ಅವ್ರದ್ದು ರಿಮಾಂಡ್ ಆದಮೇಲೆ ನಾವು ಫರ್ದರ್ ಡೀಟೇಲ್ಸ್ ಕೊಡಲಿಕ್ಕೆ ಆಗುತ್ತೆ. ಮೋಟಿವ್ ನಾವು ತನಿಖೆ ಮಾಡ್ತಾ ಇದ್ದೀವಿ. ಯಾರ್ಯಾರ್ದು ಏನೇನು ರೋಲ್ ಇದೆ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೂ 2 ಜನಗೆ ಯಾರಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ ಅವ್ರದ್ದು ಪೊಲೀಸ್ ಕಸ್ಟಡಿ ಕೂಡ ತೊಗೊಳ್ತಾ ಇದ್ದೀವಿ. ಡೀಟೇಲಾಗಿ ಎಲ್ಲರದು ಇಂಟರ್ರೋಗೇಷನ್ ಆದಮೇಲೆ ನಾವು ಮೋಟಿವ್ನ ಕರೆಕ್ಟಾಗಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಆಗುತ್ತೆ. ಸೊ ಈಗ A1 ಪಾತ್ರ A1 ಅವನೇ ಮುಖ್ಯ ಇದ್ದಿದ್ದು, ಕಾಶಿಫ್ ಅಂತ ಹೇಳ್ಬಿಟ್ಟು. ಮತ್ತು ಯಾರ್ಯಾರು ಅಟ್ಯಾಕ್ ಮಾಡಿದ್ದಾರೆ, ಅಸಾಲ್ಟ್ ಮಾಡಿದ್ದಾರೆ, ಸೊ ಅವ್ರದ್ದು 4 ಜನದಲ್ಲಿ 4 ಜನ ಇವತ್ತು ಅರೆಸ್ಟ್ ಆಗಿದ್ದಾರೆ. ಸೊ A1, A3, A4 ಮತ್ತು A5 ಇವರೆಲ್ಲ ಸೇರಿ ಅಟ್ಯಾಕ್ ಮಾಡಿರೋದು. ಉಳಿದೇ ಇರೋರು ಇವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. वो घर पे चलते रह के 8 बजे सुनो यहाँ से घर से गए सुनो जाको बाद में 11 साढ़े बजे आए. मैं इनको पूछी कहीं के वास्ते क्या कर को कहाँ गए थे. छगरंदंग साथ था मैं यहाँ से था उससे लेट हुआ नहीं. और को बोले रात के 1:30 बजे पुलिस वाले आको उनको पकड़ ले गए. तो रात के 3 साढ़े 3 बजे तक यहाँ थे. उन्होंने इंक्वायरी कर रहे थे उनके पास क्या वजह से किधर हुई मेरे को. 3 साढ़े 3 बजे के बाद उनको बुला लग गए. उनके पुराने केस हैं, 4-5 साल के पीछे मारामारी केस हैं उनके. वो केस हम वारंट होगा था, वो वारंट में पुलिस वाले आ रहे थे, वो छोड़कर कहीं को
आ रहे नहीं थे। पूछी उन्होंने क्या भी मेरे पास मुंह खोले नहीं थे उन्होंने, मुझे क्या मालूम नहीं और कुछ उन्होंने बोले। बाद में पुलिस वाले कब्बा उनको पकड़ को उनका पूछताछ कर रहे थे कि जब भी मैंने मालूम है ऐसा उन्होंने कर को वो घर पे सते रट के 8 बजे से उन्होंने से घर से गए सुनो जाको। बाद में 11 साढ़े बजे आए, मैं इनको पूछी कहीं के वास्ते क्या कर को कहाँ गए थे। छोकरंदंग से था मी यहाँ से था उससे लेट हुआ दिन पूरा घर में था वो बच्चा, कहाँ भी जाको नहीं था उन्हें। उसकी तबीयत बिल्कुल भी अच्छी नहीं थी उसे, वो घर में खा कर दोपहर का खाना नहीं खाया था। मैं उसे तबीयत अच्छी नहीं ना कर को रात में उठा को खाना खिला को उसे टैबलेट्स खिला को सुलाई थी बकार के। वो बच्चा फिर भी सो गया, सुबह ही काम को जाने का कर को बोल को ना। तो उसके मिस्त्री भी है काम पे ना, तो पूछ लो मेरा बच्चा कहाँ उनके जोड़ में से काम भी जा कुछ नहीं, पूरा काम कर को है बच्चा टाइल्स के काम में। एक बार में एक्सीडेंट हुआ कर को मेरा भाई के जोड़ में, मेरे जोड़ में था मेरा बच्चा। मेरा भाई फुल सीरियस, शादी होकर 4 महीने था मेरे भाई। कितने बजे पुलिस आई? रात को 3 बजे पुलिस एकाएक घुस को ऐसा उठा ले चला गया, फुल टार्चर हमने दे गई। हमने क्या भी मालूम नहीं मेरा बच्चे का, वो क्या भी संबंधित नहीं है। ऐसा ऐसा जाको मेरे बच्चे को चुपके नाला हमसे मेरे बच्चे को तकलीफ दे दी। गुनहगारों को पकड़ो, मेरे बच्चे को नाक बुला लग जाको, इतना बड़ा धोखा कर रही सकी। वो दिन पूरा घर में था वो बच्चा, कहाँ भी जाको नहीं था उन्हें। उसकी तबीयत बिल्कुल ಈಗಾಗಲೇ ಈ ಒಂದು ಹತ್ಯೆಯ ಆರೋಪಿಗಳನ್ನ ಬಂಧಿಸಲಾಗಿದೆ. 6 ಜನರನ್ನ ಬಂಧಿಸಿದ್ದಾರೆ. ಅವರ ಮನೆಯವರು ಮಾತನಾಡ್ತಾ ಇದ್ದದ್ದನ್ನ ಕೇಳಿಸಿದ್ವಿ. ಏನೇನ ಆಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮನೆಯವರು ಒಂದಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಈಗ ಈ ಒಂದು ಹರ್ಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ 2 ದಿನಗಳ ಕಾಲ ಕರ್ಫ್ಯೂ ಜಾರಿಯಲ್ಲಿರುತ್ತೆ. 144 ಸೆಕ್ಷನ್ ಹಾಗೆ ಕಂಟಿನ್ಯೂ ಆಗುತ್ತೆ ಮುಂದಿನ 2 ದಿನಗಳ ಕಾಲ. ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು ನಡೆದಿತ್ತು. ನಿನ್ನೆ ಅಂತೂ ನಡೆದಂತಹ ಅನಾಹುತಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಗಾಯಗೊಂಡಿದ್ದಾರೆ ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ತನಿಖೆಯನ್ನ ಮಾಡಿದ್ದಾರೆ ಪೊಲೀಸರು. 6 ಮಂದಿಯನ್ನು ಅರೆಸ್ಟ್ ಮಾಡಿದಾಗಿ ಈಗಾಗಲೇ ತೋರಿಸಿದ್ದಾರೆ. ಇನ್ನೂ ಉಳಿದಂತೆ ಅನೇಕರು ಒಂದಷ್ಟು ಲಿಂಕ್ ಇರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅವರನ್ನ ಕೂಡ ಆದಷ್ಟು ಬೇಗ ನಾವು ಬಂಧಿಸ್ತೀವಿ, ಅವರ ವಿಚಾರಣೆಯನ್ನ ನಡೆಸ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಇವತ್ತು ಮಾಹಿತಿಯನ್ನ ನೀಡಿದ್ದು ಶಿವಮೊಗ್ಗದಲ್ಲಿ 18 ಗಾಡಿಗಳು ಸಂಪೂರ್ಣವಾಗಿ ಜಖಂ ಆಗಿದೆ, ಗಲಭೆಯಲ್ಲಿ 6 ಜನ ಗಾಯಗೊಂಡಿದ್ದಾರೆ ಅನ್ನೋದನ್ನ ಕೂಡ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಶಾಲೆಗಳನ್ನ ತೆರೆಯೋದಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. 144 ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ ಮುಂದಿನ 2 ದಿನಗಳ ಕಾಲ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಘಟನೆ ಆದ ನಂತರ ಪ್ರಕ್ಷುಬ್ಧ ವಾತಾವರಣ ಇಡೀ ಉದ್ವಿಗ್ನಗೊಂಡಿತ್ತು ಶಿವಮೊಗ್ಗ. ಅದು ಈಗ ಸದ್ಯಕ್ಕೆ ಕಂಟ್ರೋಲ್ಗೆ ಬಂದಿದೆ, ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಈಗ ಶಿವಮೊಗ್ಗ. ಆದ್ರೆ ಯಾವಾಗ ಏನಾಗುತ್ತೋ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬೂದಿ ಮುಚ್ಚಿದ ಕೆಂಡದಂತಿದೆ. ಇಡೀ ಶಿವಮೊಗ್ಗವನ್ನ ನೋಡಿದ್ರೆ ಸಂಪೂರ್ಣವಾಗಿ CRPF ಆಗಿರ್ಬೋದು, RF ಆಗಿರ್ಬೋದು, ಪೊಲೀಸರು ಸುತ್ತುವರೆದಿದ್ದಾರೆ. ಎಲ್ಲಾ ಕಡೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಅನೇಕರನ್ನ ಬಂಧಿಸಬೇಕಾಗಿದೆ. ಈವರೆಗೂ 6 ಆರೋಪಿಗಳನ್ನ ಬಂಧಿಸಲಾಗಿದೆ. ಎಲ್ಲಾ ಬಂಧಿತ ಆರೋಪಿಗಳು ಶಿವಮೊಗ್ಗದವರು ಅನ್ನುವಂತಹ ಮಾಹಿತಿಯನ್ನ ಎಸ್ಪಿ ಮತ್ತು ಜಿಲ್ಲಾಧಿಕಾರಿ ಇಬ್ರು ಕೂಡ ಕೊಟ್ಟಿದ್ದಾರೆ. A1 A2 ಇಬ್ರು ಶಿವಮೊಗ್ಗದಲ್ಲೇ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಅಂತ ಶಿವಮೊಗ್ಗ ಎಸ್ಪಿ ಲಕ್ಷ್ಮೀಪ್ರಸಾದ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಂಡೇ ನೈಟಿಗೆ ಏನೊಂದು ಇಶ್ಯೂ ಆಗಿತ್ತು, ಒಂದು ಮರ್ಡರ್ ಕೇಸ್ ಆಗಿತ್ತು. ಹರ್ಷ ಅಂತ ಹೇಳ್ಬಿಟ್ಟು ಓರ್ವ ವ್ಯಕ್ತಿಗೆ ಮಾರ್ಕಾಂತಿಕ ಹಲ್ಲೆ ಮಾಡಿಬಿಟ್ಟು ಅವ್ರು ಮರ್ಡರ್ ಮಾಡಲಾಗಿತ್ತು. ಆ ಮರ್ಡರ್ ಕೇಸ್ನಲ್ಲಿ ಇದುವರೆಗೆ ನಾವು 2 ಜನಗೆ ಅರೆಸ್ಟ್ ಮಾಡಿದ್ವಿ, ಮೊಹಮ್ಮದ್ ಕಾಶಿಫ್ ಮತ್ತು ಸೈಯದ್ ನದೀಮ್ ಅಂತ ಹೇಳ್ಬಿಟ್ಟು. ಈಗ ಇನ್ನೂ ಉಳಿದಿರೋಂಗೆ ಆಸಿಫುಲ್ಲಾ ಖಾನ್, ರಿಹಾನ್ ಶರೀಫ್ ಬಿನ್ ಉಸ್ಮಾನ್ ಶರೀಫ್, ನಿಹಾನ್ ಬಿನ್ ಲೇಟ್ ಸೈಯದ್ ಅಕ್ಬರ್ ಮತ್ತು ಅಬ್ದುಲ್ ಅಫ್ನಾನ್ ಅಂತ ಹೇಳ್ಬಿಟ್ಟು. ಈಗ A1 ಮೊಹಮ್ಮದ್ ಕಾಸಿಫ್ ಅರೆಸ್ಟ್ ಆಗಿದೆ. A2 ಸೈಯದ್ ನದೀಮ್ ಅಂತ ಹೇಳ್ಬಿಟ್ಟು ಇವಂದು ಕೂಡ ಅರೆಸ್ಟ್ ಆಗಿದೆ ನಮಗೆ. ನಂತರದಲ್ಲಿ ಆಸಿಫುಲ್ಲಾ ಖಾನ್ ಅಂತ ಹೇಳ್ಬಿಟ್ಟು, A3, A4 ರಿಹಾನ್ ಶರೀಫ್ ಅಂತ ಹೇಳಿ, A5 ನಿಹಾನ್ ಅಂತ ಹೇಳಿ, ನಿಹಾನ್ ಅವ್ನು ನಿಹಾನ್ ಬಿನ್ ಲೇಟ್ ಸೈಯದ್ ಅಕ್ಬರ್ ಅಂತ ಹೇಳಿ ತಂದೆ ಹೆಸರು, ನಿಹಾನ್ ಅಷ್ಟೇ ಇರೋದು. ಮತ್ತು A6 ಅಬ್ದುಲ್ ಅಫ್ನಾನ್ ಅಂತ ಹೇಳಿ. ಸೊ ಇವ್ರಿಗೆಲ್ಲರಿಗೂ ಕೂಡ 21ರಿಂದ 22 ವರ್ಷ. ಕರ್ಫ್ಯೂ ಇರುವ ಕಾರಣಕ್ಕೆ ನಾವು ಸ್ಕೂಲ್ ಕಾಲೇಜು ನಡ್ಸೋಕ್ಕಾಗಲ್ಲ. ಸೊ ಆದ್ದರಿಂದ ಅದನ್ನು ಕೂಡ ನಾವು ರಜಾ ಕೊಡಲೇಬೇಕಾಗಿರ್ತದೆ. ದಟ್ ಆಲ್ಸೋ ವಿ ಆರ್ ಗಿವಿಂಗ್ ಇಟ್ ಫಾರ್ ನೆಕ್ಸ್ಟ್ 2 ಡೇಸು. ಓನ್ಲಿ ಶಿವಮೊಗ್ಗ ಸಿಟಿ ಇಲ್ಲ. ಸೊ 2 ದಿನ ಕೊಡ್ತೀವಿ. ಸೊ ಅದಾದ ಮೇಲೆ ಸಿಚುವೇಶನ್ ನೋಡಿಕೊಂಡು ದೆನ್ ಮುಂದಿನ ಡಿಸಿಷನ್ ತೊಗೋತೀವಿ. 2 ಮೂರನೇ ವಿಚಾರ ಏನಂತ, ನಾವು ಈಗಾಗಲೇ ಕೆಲವೊಂದು ಕಡೆ ಎಕ್ಸ್ಟ್ರಾ ಸೆಕ್ಟರಲ್ ಮ್ಯಾಜಿಸ್ಟ್ರೇಟನ್ನು ಕೂಡ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಮ್ಗೆ ಎಷ್ಟು ಈಗ AC ತಹಸೀಲ್ದಾರ್ ಇಬ್ಬರೇ ಇರ್ತಾರೆ. ನಾವೀಗ ಸ್ಟೇಷನ್ ವೈಸು ಸೆಕ್ಟರಲ್ ಮ್ಯಾಜಿಸ್ಟ್ರೇಟನ್ನು ಕೂಡ ಅಪಾಯಿಂಟ್ ಮಾಡ್ತಾ ಇದ್ದೀವಿ.
ಸೊ ಶಿವಮೊಗ್ಗದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯಾಗಿ ಕಂಟ್ರೋಲ್ಗೆ ತರಲಾಗ್ತಾ ಇದೆ, ಯಾವ ರೀತಿಗೆ ತನಿಖೆ ನಡೀತಾ ಇದೆ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಚಂದ್ರ, ಈಗ ಹರ್ಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದಷ್ಟು ಮಾಹಿತಿಗಳನ್ನ ಜಿಲ್ಲಾಧಿಕಾರಿಗಳು ಹಾಗೆ SP ಕೂಡ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಈಗ ಅನೇಕರ ಆಲ್ರೆಡಿ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ, ಉಳಿದವರ ನಲ್ಲಿ ಯಾವ ರೀತಿಯಾದಂತಹ ಲಿಂಕ್ ಇದೆ, ಯಾವ ರೀತಿಯ ಶಿವಮೊಗ್ಗದ ಪರಿಸ್ಥಿತಿ ಇದೆ ಈಗ ನೀವು ನೋಡಿದ ಹಾಗೆ? ನವಿತಾ, ಈಗ ಸದ್ಯಕ್ಕೆ 6 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ A1 A2 ನ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ. ಜೊತೆಗೆ ಇನ್ನೂ ಕೂಡ 13ರಿಂದ 14 ಜನವನ್ನ ಸಂಪೂರ್ಣವಾಗಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಒಂದೊಂದು ಕಡೆ ಭಾಗದಲ್ಲಿ ಒಬ್ಬೊಬ್ಬರು DYSP ರೇಂಜ್ ರ್ಯಾಂಕ್ ಆಫೀಸರ್ಗಳು ಅವರನ್ನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯ ಮಾಹಿತಿಗಳನ್ನ ಒಬ್ಬೊಬ್ಬ ಆರೋಪಿ ಯಾವ್ಯಾವ ರೀತಿ ಸುಳಿವನ್ನ ಕೊಡ್ತಾರೆ, ಏನೆಲ್ಲ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಹಂತವಾಗಿ ಕೂಡ 164 ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊತಾ ಇದ್ದಾರೆ. ಜೊತೆಗೆ ಇನ್ನು ಶಿವಮೊಗ್ಗ ನಗರದಲ್ಲಿ ಈಗಾಗಲೇ ಅಂದ್ರೆ ಏನೊಂದು ನಿನ್ನೆ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು, 2 ಗುಂಪುಗಳ ನಡುವೆ ಸಾಕಷ್ಟು ಒಂದು ಘರ್ಷಣೆ ಉಂಟಾಗಿತ್ತು. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ. ಸದ್ಯಕ್ಕೆ ನಿನ್ನೆ ರಾತ್ರಿಯಿಂದ ಯಾವುದೇ ರೀತಿಯ ಒಂದು ಅವಘಡ ನಡೆಯಲಿಲ್ಲ. ಆದರೆ ಬೆಳಗ್ಗೆ ಮಾತ್ರ ಒಂದು ಬೈಕ್ ಹಾಗೂ ಒಂದು ಟಾಟಾ ಎಸ್ಗೆ ಒಂದು ಬೆಂಕಿಯನ್ನು ಇಟ್ಟಿರೋದು ಅಂತ ಕೂಡ ಗೊತ್ತಿರ್ತಕ್ಕಂಥದ್ದು. ಸದ್ಯಕ್ಕೆ ತುಂಗಾ ನಗರದಲ್ಲಿ ಈಗ RAF ಅಂದ್ರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಒಂದು ತುಕಡಿ ಹಾಗೂ KSRP ಒಂದು ತುಕಡಿ ಈಗಾಗಲೇ ಅಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ DYSP ನೇತೃತ್ವದ ರ್ಯಾಂಕ್ಗಳಲ್ಲಿ ಒಂದು 3-4 ಜನ DYSP ಅಧಿಕಾರಿಗಳು ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಲ್ಲೂ ಕೂಡ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಮನೆಗೂ ತೆರಳಿ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಒಂದು ಪೊಲೀಸ್ ಅಧಿಕಾರಿಗಳು ಅಂದ್ರೆ 1,500 ಜನ ಅಲ್ಲದೆ ಇನ್ನೂ ಕೂಡ 500 ಜನ ಬೆಂಗಳೂರಿಂದ ಶಿವಮೊಗ್ಗ ನಗರಕ್ಕೆ ಬಂದು ಇನ್ನೂ 2 ದಿನಗಳ ಕಾಲ ಕರ್ಫ್ಯೂ ಹಾಗೂ 144 ಸೆಕ್ಷನ್ ಜಾರಿ ಇರೋದ್ರಿಂದ ಎಲ್ಲೂ ಕೂಡ ಅಹಿತಕರ ಘಟನೆ ನಡೆಬಾರ್ದು, ಅವರನ್ನು ಕೂಡ ಡಿಪ್ಲಾಯ್ ಮಾಡೋಕ್ಕೆ DC ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಇನ್ನು ಶಿವಮೊಗ್ಗ ನಗರದಲ್ಲಿ ಸ್ಟೇಷನ್ ವ್ಯಾಪ್ತಿಗಳಲ್ಲಿ 2 ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ ಅನ್ನ ನಿರ್ಮಿಸಿ ಅವರನ್ನು ಕೂಡ 24/7 ರೀತಿಯಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿ ಅವರನ್ನು ಕೂಡ ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಪ್ರತಿದಿನ ನಾವು ಕೂ ಆಪ್ ಮೂಲಕ ನ್ಯೂಸ್ 18 ಕನ್ನಡದಲ್ಲಿ ಪ್ರಶ್ನೆಗಳನ್ನ ಕೇಳ್ತೀವಿ. ಆ ಕೂ ಆಪ್ನ ಪ್ರಶ್ನೆ ಇವತ್ತು ಈ ರೀತಿಯಾಗಿದೆ: ಶಿವಮೊಗ್ಗದಲ್ಲಿ ಪ್ರಕ್ಷುಬ್ಧ ವಾತಾವರಣದ ಬಗ್ಗೆ ಏನಂತೀರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದಕ್ಕೆ ಹರ್ಷಿತಾ ಅವರು ಆನ್ಸರ್ ಮಾಡಿದ್ದಾರೆ. ಅಂಧಮತೀಯ ಧೋರಣೆ ಅನುಸರಿಸಿ ಜೀವ ತೆಗೆಯುವ ಹೇಯ ಕೃತ್ಯ ಅಸಹ್ಯ ಅನ್ನುವಂತಹ ಒಂದು ಉತ್ತರವನ್ನ ಹರ್ಷಿತಾ ಅವರು ನೀಡಿದ್ದಾರೆ. ಇನ್ಸೈಡ್ ಸ್ಟೋರಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಶೇಷಾದ್ರಿಪುರಂ ಪೊಲೀಸರ ವಶಕ್ಕೆ ನಟ ಚೇತನ್ ಇದ್ದು ಯಾವುದೇ ಮಾಹಿತಿಯನ್ನು ಕೊಡದೆ ನಟ ಚೇತನ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಟ ಚೇತನ್ ಪತ್ನಿ ಮೇಘಾ ಫೇಸ್ಬುಕ್ ಅಲ್ಲಿ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಏಕಾಏಕಿ ಮನೆಗೆ ನುಗ್ಗಿ ಮನೆಯನ್ನೆಲ್ಲ ಸರ್ಚ್ ಮಾಡಿದ್ರು. ಆಮೇಲೆ ನನ್ನ ಪತಿ ಚೇತನ್ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಯಾವುದೇ ನೋಟಿಸ್ ಕೊಟ್ಟಿಲ್ಲ, ನೋಟಿಸ್ ಕೊಡದೆ ಕರ್ಕೊಂಡು ಹೋದ್ರು ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ನಟ ಚೇತನ್ ಅವರ ಪತ್ನಿ ಮೇಘಾ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ನಟ ಚೇತನ್ ಅವರನ್ನ ಪೊಲೀಸರು ಈಗ ಕರ್ಕೊಂಡು ಹೋಗಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ಅವರ ಪತ್ನಿ ಮೇಘಾ ಆಕ್ರೋಶವನ್ನ ಹೊರ ಹಾಕಿದ್ದು. ಯಾವುದೇ ನೋಟಿಸ್ ಅನ್ನು ಕೊಟ್ಟಿಲ್ಲ, ಏಕಾಏಕಿ ಮನೆಗೆ ಬಂದ್ರು, ಮನೆಯನ್ನೆಲ್ಲ ಸರ್ಚ್ ಮಾಡಿದ್ರು. ಆ ನಂತರ ತನ್ನ ಪತಿ ಚೇತನ್ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಈಗ ನಟ ಚೇತನ್ ಅವರ ಪತ್ನಿ ಮೇಘಾ ಫೇಸ್ಬುಕ್ ಅಲ್ಲಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ನನ್ನ ಪತಿ ಚೇತನ್ರನ್ನ ಕರ್ಕೊಂಡು ಹೋಗಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ನಟ ಚೇತನ್ ಈಗ ಪೊಲೀಸರ ವಶಕ್ಕೆ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ಬಗ್ಗೆ ನಟ ಚೇತನ್ ವಿವಾದಿತ ಪೋಸ್ಟ್ ಅನ್ನ ಹಾಕಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ಈಗ ನಟ ಚೇತನ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ 16ರಂದು ಪೋಸ್ಟ್ ಮಾಡಿದ್ರು ಚೇತನ್. ಇದೇ ಪ್ರಕರಣದಲ್ಲಿ ನಟ ಚೇತನ್ರನ್ನ ವಶಕ್ಕೆ ಪಡೆದಿರುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಯಾವ ಕಾರಣಕ್ಕಾಗಿ ಈಗ ನಟ ಚೇತನ್ರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ನಷ್ಟು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಬಟ್ ಅವರ ಪತ್ನಿ ಮೇಘಾ, ಚೇತನ್ ಅವರ ಪತ್ನಿ ಮೇಘಾ ಈಗ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿ ಫೇಸ್ಬುಕ್ ಅಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ನಟ ಚೇತನ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಹೈಕೋರ್ಟ್ ನ್ಯಾಯಮೂರ್ತಿ ಬಗ್ಗೆ ನಟ ಚೇತನ್ ವಿವಾದಿತ ಪೋಸ್ಟ್ ಅನ್ನ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ರು. ಫೆಬ್ರವರಿ 16ರಂದು ಪೋಸ್ಟ್ ಅನ್ನ ಮಾಡಿದ್ರು ಚೇತನ್. ಇದೇ ಪ್ರಕರಣದಲ್ಲಿ ನಟ ಚೇತನ್ ಅವರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತಹ ಸಾಧ್ಯತೆ ಇದೆ. ನಟ ಚೇತನ್ರನ್ನ ವಶಕ್ಕೆ ಪಡೆದ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಪೊಲೀಸರು.
ಗೌಪ್ಯ ಸ್ಥಳದಲ್ಲಿ ನಟ ಚೇತನ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ನ್ಯೂಸ್ 18 ಕನ್ನಡಕ್ಕೆ ಪೊಲೀಸ್ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿವೆ. ಆದರೆ ಅವರನ್ನ ವಶಕ್ಕೆ ಪಡೆದಿರುವ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿ ಇಲ್ಲ. ಪೊಲೀಸ್ ಉನ್ನತ ಮೂಲಗಳು ನ್ಯೂಸ್ 18 ಕನ್ನಡಕ್ಕೆ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದು, ಹೌದು ವಶಕ್ಕೆ ಪಡೆಯಲಾಗಿದೆ, ವಿಚಾರಣೆಯನ್ನ ಮಾಡಲಾಗ್ತಾ ಇದೆ, ಗೌಪ್ಯ ಸ್ಥಳದಲ್ಲಿ ನಟ ಚೇತನ್ರನ್ನ ಈಗ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗಾಗಲೇ ಚೇತನ್ ಪತ್ನಿಯ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿ FBI ಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ನಟ ಚೇತನ್ರನ್ನ ಯಾವಾಗ ವಶಕ್ಕೆ ಪಡೆದಿರುವಂತದ್ದು, ಅವರ ಪತ್ನಿಯ ಆಕ್ರೋಶ ಏನು, ಇದರ ಬಗ್ಗೆ ಪೊಲೀಸರು ಏನಾದರೂ ಸ್ಪಷ್ಟನೆಯನ್ನ ಕೊಡುವಂತಹ ಸಾಧ್ಯತೆ ಇದೆಯಾ, ಹೇಗೆ? ಎಸ್, ಖಂಡಿತವಾಗ್ಲೂ ನವಿತಾ 4 ಗಂಟೆ ಅಂದ್ರೆ ಇವತ್ತು ಸಂಜೆ 4 ಗಂಟೆಗೆ ನಟ ಚೇತನ್ರನ್ನ ಶೇಷಾದ್ರಿಪುರಂ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಯಾವಾಗ ನಟ ಚೇತನ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಂತ ತಕ್ಷಣವೇ ಈಗಾಗಲೇ ಠಾಣೆಯ ಮುಂದೆ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರ ಭದ್ರತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಠಾಣೆಯ ಮುಂಭಾಗಕ್ಕೆ ಬಂದು ಪ್ರತಿಭಟನೆ ಮಾಡಲು ಈಗಾಗಲೇ ಶುರು ಮಾಡಿರುವಂತದ್ದು. ಈ ಕಾರಣಕ್ಕೋಸ್ಕರ ನಟ ಚೇತನ್ ಅವರನ್ನ ಈಗಾಗಲೇ ವಶಕ್ಕೆ ಪಡೆದು ಒಂದು ಕಡೆ ಎನ್ಕ್ವೈರಿ ಮಾಡ್ತಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಅಭಿಮಾನಿಗಳು ಮತ್ತು ಎಲ್ಲರೂ ಕೂಡ ಈಗಾಗಲೇ ಠಾಣೆಯ ಮುಂಭಾಗದಲ್ಲಿ ಜಮಾಯಿಸಿರುವಂತದ್ದು. ಯಾವುದೇ ರೀತಿಯಂತ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಎಲ್ಲರೂ ಕೂಡ ಅಷ್ಟೇ ಪೊಲೀಸರು ಈಗಾಗಲೇ ಕಾರ್ಯ ಸನ್ನದ್ಧರಾಗಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಒಂದು ಮಾಹಿತಿ ಏನಂದ್ರೆ, ಇದೇ ನಟ ಚೇತನ್ ಅವರು 2 ವರ್ಷದ ಹಿಂದೆ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ಅದನ್ನ ಇವತ್ತು ರೀಟ್ವೀಟ್ ಅಂದ್ರೆ 16ನೇ ತಾರೀಕು ರೀಟ್ವೀಟ್ ಮಾಡ್ತಾರೆ. ಅಂದ್ರೆ ಈಗ ಹಿಜಾಬ್ ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳಾಗಿರುವಂತಹ ಕೃಷ್ಣ ದೀಕ್ಷಿತ್ ಅವರ ಕುರಿತಾಗಿ ಒಂದಷ್ಟು ಟ್ವೀಟ್ ಮಾಡಿರುವಂತಹದ್ದು. ಈ ಒಂದು ಕಾರಣಕ್ಕೋಸ್ಕರನೇ ಅವರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದಷ್ಟು ಮಾಹಿತಿ ಸಿಗ್ತಾ ಇರುವಂತದ್ದು. ಜೊತೆಗೆ ಒಂದಷ್ಟು ಜನ ಈಗಾಗಲೇ ಪ್ರತಿಭಟನೆ ಕೂಡ ಬಂದ್ರೆ ಅವ್ರನ್ನ ಕೂಡ ಮಾತನಾಡೋಣ. ಸರ್, ಹೇಳಿ, ನಿಮ್ಗೆ ಸಿಕ್ಕಿರುವಂತಹ ಮಾಹಿತಿ ಏನು, ಏನಕ್ಕೆ ಅರೆಸ್ಟ್ ಮಾಡಿದಾರ ಅಥವಾ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಗೆ? ಸರ್, ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಚೇತನ್ ಅವರಿಗೆ ಯಾವುದೇ ರೀತಿಯಾದಂತ ಯಾವುದೇ ಇಂಟಿಮೇಷನ್ ಇಲ್ಲದೆ, ಚೇತನ್ ಅವ್ರನ್ನ ನೋಟಿಸ್ ಕೊಡದೆ, ಅವ್ರಿಗೆ ಫೋನು ಮಾಡದೆ ಏಕಾಏಕಿ ಮನೆಗೆ ಹೋಗಿ ಕರ್ಕೊಂಡ್ ಬಂದಿರೋಂಥದ್ದು. ಇದು ಯಾವುದೇ ರೌಡಿ ಶೀಟರ್ಗಳನ್ನ ಪೆರೇಡ್ ಮಾಡೋದಕ್ಕೂ ಕೂಡ ಇಷ್ಟು ಹೀನಾಯವಾಗಿ ನಡೆಸ್ಕೊಳಲ್ಲ. ಅವ್ರಿಗೆ ಮಾಹಿತಿ ಇದ್ದು ಕರ್ಕೊಂಡು ಹೋಗ್ತಾರೆ. ಇವತ್ತು ಚೇತನ್ ಅವ್ರನ್ನೇನಾದ್ರೂ ಉದ್ದೇಶಪೂರ್ವಕವಾಗಿ ಕರ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ, ಇವ್ರು ಉದ್ದೇಶಪೂರ್ವಕವಾಗಿ ಚೇತನ್ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಡಬೇಕು, ತೊಂದರೆ ಕೊಡಬೇಕು, ಏನೇನೋ ಮಾಡ್ಬೇಕಂತ ಕರ್ಕೊಂಡ್ ಬಂದವ್ರೆ. ನಾವ್ ಹೇಳೋದು ಇಷ್ಟೇನೆ ನಮ್ಮ ಮಾಧ್ಯಮದ ಮುಖಾಂತರ, ಚೇತನ್ ಅವರು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಅವರು ಸೀಮಿತ ಅಲ್ಲ. ಚೇತನ್ ಅವರು ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಶೋಷಿತರ ಪರ, ದಲಿತರ ಪರ, ದಮನಿತರ ಪರ, ಹೆಣ್ಣುಮಕ್ಕಳ ಪರ, ಸಂವಿಧಾನದ ಪರ ಧ್ವನಿ ಎತ್ತಂತ ಏಕೈಕ ನಾಯಕ, ಒಂದು ಫಿಲ್ಮ್ ಸ್ಟಾರ್ ಆಗಿ ಬೀದಿಗಿಳಿದು ಹೋರಾಟ ಮಾಡೋ ನಾಯಕ ಇರೋದು. ಇನ್ನೊಂದು ನೀವು ನೋಡ್ತಾ ಇರುವ ದೃಶ್ಯದಲ್ಲಿ ಚೇತನ್ನ ಪತ್ನಿ ಕೂಡ ಈಗಾಗಲೇ ಬಂದಿರುವಂತದ್ದು. ಅವರು ಕೂಡ ಅಷ್ಟು ಈಗಾಗಲೇ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅವ್ರನ್ನ ಕೇಳೋಣ. ಏನಪ್ಪಾ ಮೇಡಮ್, ಈಗ ನಿಮ್ ಗಂಡನೇನು ಅರೆಸ್ಟ್ ಮಾಡಿರೋಂಥದ್ದು ಹೇಗೆ ಮೇಡಮ್? ನನಗೆ ಗೊತ್ತಿಲ್ಲ. ಸ್ವಲ್ಪ ಕಾಮ್ ಡೌನ್ ಆಗಿ ಪ್ಲೀಸ್. ಓಕೆ, ಸೊ ಎಸ್ ನಾನು ಹೇಳ್ತೀನಿ. ಏನಾಗಿದೆ ಅಂದ್ರೆ ಅರೌಂಡ್ 3 ಗಂಟೆ ಅರೌಂಡ್ ಅದು ನಾನು ಮನೆಯಲ್ಲಿ ಇದ್ದೆ. ಆದ್ಮೇಲೆ ಅವ್ರ ಮನೆಯಲ್ಲಿ ನನ್ಗೆ ಸಿಗಿಲ್ಲ. ಅರೌಂಡ್ 3 ಗಂಟೆ ಆದ್ಮೇಲೆ 3 ಗಂಟೆ ಅಪ್ರಾಕ್ಸ್ ಆ ಟೈಮ್ನಲ್ಲಿ ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಆದ್ಮೇಲೆ 1 ಗಂಟೆ ಆದ್ಮೇಲೆ ಅವರು ಸಿಗಿಲ್ಲ. ನಾನು ಫೋನ್ ಮಾಡಿದ್ದೀನಿ, ಅವ್ರ ಫೋನ್ ರಿಸೀವ್ ಮಾಡಿಲ್ಲ. ಅವ್ರ ಗನ್ಮೆನ್ ಕೂಡ ಇರಲಿಲ್ಲ ಮನೆಯಲ್ಲಿ. ನನಗೆ ಗೊತ್ತಿರಲಿಲ್ಲ ಎಲ್ಲಿದ್ರೆ, ಯಾರು ಡೋರ್ ಕೂಡ ಓಪನ್ ಇತ್ತು ಮನೆಗೆ. ಆದ್ಮೇಲೆ ನನ್ನ ಅಕ್ಕಪಕ್ಕ ಅದು ವರ್ಕರ್ಸ್ಗೆ ಕೇಳಿದ್ದೀನಿ, ಮನೆ ಹತ್ರ ಕೆಲಸ ಮಾಡ್ತಾರೆ ಅವ್ರಿಗೆ. ಅವ್ರು ಹೇಳಿದ್ರು ಅದು ಒಂದು ಪೊಲೀಸ್ ವ್ಯಾನ್ ಬಂತು, ಅವ್ರು ಕರ್ಕೊಂಡ್ ಹೋಗಿದ್ರು. ಆದ್ಮೇಲೆ ನನಗೆ ಏನು ಗೊತ್ತಿಲ್ಲ ಏನ್ ಮಾಡ್ಲಿ. ಸೊ ನಾನು ಅದು ನನ್ನ ಡ್ಯೂಟಿ ಸೆಕ್ಷನ್ ನಲ್ಲಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಬರುತ್ತೆ. ಸೊ ನಾನು ಇಲ್ಲಿ ಬಂದಿದೆ ಅದು ಕೇಳಕ್ಕೆ, ನನ್ಗೆ ಮಾಹಿತಿ ಕೇಳಕ್ಕೆ ಏನಾಗಿದೆ, ನನ್ನ ಗಂಡ ಎಲ್ಲಿ, ನನಗೆ ಐ ಆಮ್ ನಾಟ್ ಫೈಂಡಿಂಗ್ ಹಿಮ್, ಹಿಸ್ ಫೋನ್ ಇಸ್ ಆಫ್. ನನಗೆ ಏನೂ ಮಾಹಿತಿ ಅಲ್ಲ ಅದ್ರ ಬಗ್ಗೆ. ಇಲ್ಲಿ ಬಂದ್ಮೇಲೆ ನನಗೆ ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಪೊಲೀಸ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ನಿಮ್ ಗಂಡ ನನ್ನ ಹತ್ರ ಇಲ್ಲ. ಅಲ್ಲೇ ನನ್ನ ಯಾರ ಹತ್ರ ಇದೆ, ಯಾರ ಕಸ್ಟಡಿನಲ್ಲಿ ಇದ್ರೆ, ಇಸ್ ಈ ಸೇಫ್? ದೇ ಹ್ಯಾಡ್ ನಾಟ್ ಟೋಲ್ಡ್ ಎನಿಥಿಂಗ್. ನಾನು ಇಲ್ಲಿ 3 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ. ಅರೌಂಡ್ 2.5 ಇಂದ ವಿ ಹ್ಯಾವ್ ಲಾಟ್ ಆಫ್ ಪೀಪಲ್. ಅಲ್ಲೂ ಕೂಡ ಜನ ಬಂದಿದ್ರು.
ಈಗ ತನಕ ನನ್ಗೆ ಏನೂ ಗೊತ್ತಿಲ್ಲ, ಏನ್ ಕಂಪ್ಲೇಂಟ್ ಕಾಪಿ ಎಲ್ಲ ನನ್ನ ಹತ್ರ ಎಲ್ಲಿದ್ರೆ ಗೊತ್ತಿಲ್ಲ. ಪೊಲೀಸ್ ಫ್ಯಾಮಿಲಿಗೆ ಇನ್ಫಾರ್ಮೇ ಮಾಡಿಲ್ಲ. ಹಿ ಓಪನ್ ದ ಡೋರ್ ಅಂಡ್ ದೇ ಟುಕ್ ಹಿಮ್. ನಾನ್ ಮನೆಯಲ್ಲಿ ಇದ್ದೆ, ನನ್ನ ರೂಮ್ಗೆ ಕೂಡ ಅವ್ರು ಹೇಳಕ್ ಚಾನ್ಸ್ ಕೊಡಿಲ್ಲ, ನನ್ ಒಂದ್ ಫೋನ್ ಮಾಡಕ್ಕೆ ಚಾನ್ಸ್ ಕೊಟ್ಟಿಲ್ಲ ಪೊಲೀಸ್ ಅವರು. ಗೊತ್ತಿಲ್ಲ, ಶೇಷಾದ್ರಿ ನನ್ ಜನ ಹೇಳಿದ್ರು ಪೊಲೀಸ್ ವ್ಯಾನ್ ಬಂತು, ನನ್ಗೆ ಗೊತ್ತಿಲ್ಲ ಯಾರು ಬಂತು. ಈ ಪೊಲೀಸ್ ಸ್ಟೇಷನ್ ನನ್ನ ಜುರಿಸ್ಡಿಕ್ಷನ್ ಅಲ್ಲಿ ಬರುತ್ತೆ, ಅದಕ್ಕೆ ನಾನು ಇಲ್ಲಿ ಬಂದಿದ್ದೆ. ಏನ್ ಕಂಪ್ಲೇಂಟ್ ಕಾಪಿ ಇಲ್ಲ ನನ್ನ ಹತ್ರ, ಏನೂ ಇಲ್ಲ, ನೋಟಿಸ್ ಇಲ್ಲ, ಏನೂ ಇಲ್ಲ, ಗೊತ್ತಿಲ್ಲ ನನ್ಗೆ. ನಿಜವಾದ ಒಂಥರ ನಾನು ಕೊಡ್ತಾ ಅದುಗೆ ಬಂದಿದ್ದೀನಿ ನಾನು ಕಂಪ್ಲೇಂಟ್ ಕೊಡಕ್ಕೆ, ಯಾಕೆಂದ್ರೆ ನನ್ ಗಂಡ ಒಂಥರ ಮಿಸ್ಸಿಂಗ್ ಆಗಿದೆ. ಈಗ ನನ್ಗೆ ಒಂಥರ ಅಬ್ಡಕ್ಷನ್ ಆಗಿದೆ. ಯಾರ್ ಕಸ್ಟಡಿನಲ್ಲಿ ಇದ್ರೆ, ಯಾರ್ ಕಸ್ಟಡಿನಲ್ಲಿ ಇದ್ರೆ ಹಿ ಸಿಕ್ಕಾಪಡುತ್ತಾರೆ, ನನಗೆ ಗೊತ್ತಿಲ್ಲ ಯಾರ್ ಕಸ್ಟಡಿನಲ್ಲಿ ಇದ್ರೆ. ಇಸ್ ಇಸ್ ಸೇಫ್ ಆರ್ ನಾಟ್? ನೋ, ಹಿ ಇಸ್ ನಾಟ್ ಹಿಯರ್ ಅಂಡ್ ದೇ ಆರ್ ನಾಟ್ ಟೆಲ್ಲಿಂಗ್. ಏನು ಮಾಹಿತಿ ಕೊಡಿಲ್ಲ, ಅದಕ್ಕೆ ಬಂದಿದ್ದೀನಿ ನಾನು. ಇಫ್ ಐ ಡೋಂಟ್ ಗೆಟ್ ಇನ್ಫಾರ್ಮೇಶನ್, ನಾನು ಅದಕ್ಕೆ ಅಥಾರಿಟಿಯಿಂದ ACP ಅವರು ಇದ್ರು, ಅಲ್ಲಿ ಅವ್ರಿಗೆ ಕೇಳಿದ್ದೀನಿ, ಅಟ್ ಲೀಸ್ಟ್ ಲೆಟ್ ಮೀ ನೋ ವೇರ್ ಹಿ ಈಸ್, ಇಫ್ ಹಿ ಇಸ್ ಸೇಫ್ ಆರ್ ನಾಟ್. ಏನು ಹೇಳ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ. ನನ್ಗೆ ಏನು ಗೊತ್ತಿಲ್ಲ, ನನ್ಗೆ ಒಂದ್ ಕಾಪಿ ಸಿಗ್ಬೇಕು ಫಸ್ಟ್. ನನ್ ಲಾಯರ್ಗೆ ಕೂಡ ಕಾಪಿ ಸಿಕ್ಕಿಲ್ಲ. ವಿ ಹ್ಯಾವ್ ಟು ನೋ ವಾಟ್ ಈಸ್ ಹಿ ಫ್ರೇಮ್ ಫಾರ್. ಏನ್ ತುಂಬಾ ಬರ್ತಾರೆ, ಹಿ ರೈಟ್ಸ್ ಅ ಲಾಟ್. ಅದು ನನ್ಗೆ ಏನು ಸುದ್ದಿ ಅದು ಬಂದಿಲ್ಲ ಈ ಬಗ್ಗೆ. ಅದು ಕೊಡ್ತಾ ಇದೀನಿ. ಇಫ್ ಐ ಡೋಂಟ್ ಗೆಟ್ ಆನ್ಸರ್ಸ್ ಐ ವಿಲ್ ಫೈಲ್ ದಟ್ ಕಂಪ್ಲೇಂಟ್. We trust police, we trust this government. That is why I am requesting them to cooperate. Let me know. the family member ಆಗಿ ನನಗೆ ಗೊತ್ತಿರಬೇಕು. My husband, where is my husband? Whose custody is he in? ಅಲ್ವಾ? Our gunman ಕೂಡ ಇದ್ರು. He is not. His phone is also not reachable. They have seized his phone also. ಅವ್ರು ಕೂಡ ಇರಲಿಲ್ಲ ಮನೆಯಲ್ಲಿ, ಅವ್ರು ಕೂಡ ಇರಲಿಲ್ಲ. ನಂಗೆ ಗೊತ್ತಿಲ್ಲ. ಆಕ್ಚುಲಿ ಪೊಲೀಸ್ ವ್ಯಾನ್ ಬಂತು, ಅದು ಗೊತ್ತು ನನಗೆ. ಬಟ್ ಐ ಡೋಂಟ್ ನೋ ವಿಚ್ ಪೊಲೀಸ್ ಕೇಮ್, ವಿಚ್ ಪೊಲೀಸ್ ಸ್ಟೇಷನ್ ಇಂದ ಬಂದ್ರು, ಅದು ಗೊತ್ತಿಲ್ಲ. ಮತ್ತೆ ನನಗೆ ಏನು ಕಾಪಿ ಕೊಟ್ಟಿಲ್ಲ. ದಟ್ ವಿ ಆರ್ ಟೇಕಿಂಗ್ ನೋ ಇನ್ಫಾರ್ಮೇಶನ್, ನೋ ನೋಟಿಸ್, ನಥಿಂಗ್ ಅಟ್ ಆಲ್. Yes, I have to check that. ನನಗೆ ಅದು ಟೈಮೇ ಸಿಗಿಲ್ಲ. ವೆನ್ ಐ ಗಾಟ್ ಟು ನೋ ಆಫ್ಟರ್ 1 hour, ನಾನು ಡೈರೆಕ್ಟ್ಲಿ ಇಲ್ಲಿ ಬಂದಿದೆ, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಬಂದಿದೆ. ಬಿಕಾಸ್ ನನಗೆ ನಂಬಿಕೆ ಇದೆ ಪೊಲೀಸ್ ಮೇಲೆ. ಐ ಆಮ್ ಹೋಪಿಂಗ್ ಅಂಡ್ ಟ್ರಸ್ಟಿಂಗ್ ದಟ್ ದೇ ಆರ್ ಕೀಪಿಂಗ್ ಹಿಮ್ ಸೇಫ್ wherever he is. Sorry, ನಾನು ಜಸ್ಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪೊಲೀಸ್ ಆಫೀಸರ್ಸ್ಗೆ, ನನ್ಗೆ ಮಾಹಿತಿ ಕೊಡಿ ಸರ್, ನನ್ಗೆ ಗೊತ್ತಿರಬೇಕು ವೇರ್ ಇಸ್ ಹಿ ಸೇಫ್ ಆರ್ ನಾಟ್. ನನ್ನ ಲೀಗಲ್, ಇಫ್ ಐ ಗೆಟ್ ದ ಕಂಪ್ಲೇಂಟ್, ನನ್ನ ಲೀಗಲ್ ಟೀಮ್ ಇಂದ ಎಲ್ಲ ಕೆಲಸ ಮಾಡ್ತೀನಿ. ಬಟ್ ವಿ ಹ್ಯಾವ್ ಟು ನೋ ದ ನ್ಯೂಸ್ ಫಸ್ಟ್, ವೇರ್ ಹಿ ಇಸ್. ನೆಕ್ಸ್ಟ್ ಸ್ಟೆಪ್ ಇಸ್ ಆಲ್ ಅಪ್ ಟು ಪೊಲೀಸ್. They have to tell us. ಈಗ ಕಂಪ್ಲೇಂಟ್ ಕೊಟ್ಟಿಲ್ಲ ಫಾರ್ಮಲ್ ಆಗಿ. ನಾನು ಹೇಳಿದ್ದೀನಿ ನನ್ ಗಂಡ ನನ್ಗೆ ಗೊತ್ತಿಲ್ಲ ಯಾರಿದ್ರೆ, ಹಿಸ್ ಫೋನ್ ಇಸ್ ನಾಟ್ ರೀಚಬಲ್, ಯು ಹ್ಯಾವ್ ಟು ಲೆಟ್ ಮಿ ನೋ ವೇರ್ ಹಿ ಇಸ್. ಸೊ ಅದು ನಾನು ಹೇಳಿದ್ದೀನಿ, ಪೊಲೀಸ್ಗೆ ಎಲ್ಲ ಮಾಹಿತಿ ಇದೆ. ದೇ ಆರ್ ಸೇಯಿಂಗ್ ವಿಲ್ ಲೆಟ್ ಯು ನೋ ಆದ್ಮೇಲೆ. ಬಟ್ ಅದು ಇವಾಗ ತನಕ ಅದು ಏನು ಮಾಹಿತಿ ಬಂದಿಲ್ಲ ನನಗೆ. ಎಸ್ ನವಿತಾ, ಇದಿಷ್ಟು ಅವರ ಪತ್ನಿ ಹೇಳ್ತಿರುವಂತದ್ದು. ಅಂದ್ರೆ ಇವತ್ತು ಮಧ್ಯಾಹ್ನದ ವೇಳೆಗೆ ನಮ್ಮ ಮನೆಗೆ ಒಂದಷ್ಟು ಜನ ಬರ್ತಾರೆ, ಬಂದಂತ ವೇಳೆಯಲ್ಲಿ ನಾವು ಪೊಲೀಸರು ಅಂತ ಹೇಳ್ತಾರೆ. ಸದ್ಯಕ್ಕೆ ಈಗ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅಷ್ಟೇ ನನ್ನ ಗಂಡನ ಬಗ್ಗೆ ಯಾವುದೇ ರೀತಿಯಂತ ಒಂದು ಮಾಹಿತಿ ಕೂಡ ಇಲ್ಲ. ಪೊಲೀಸರನ್ನ ಕೇಳ್ತಿದ್ರು ಕೂಡ ಅಷ್ಟೇ ನಮ್ಗೆ ವಿಚಾರ ಗೊತ್ತಿಲ್ಲ ಅನ್ನುವಂಥದ್ದನ್ನ ಹೇಳ್ತಿದ್ರೆ. ಹಾಗಾದ್ರೆ ನನ್ನ ಗಂಡನನ್ನ ನಿಜವಾಗ್ಲೂ ಪೊಲೀಸರ ಕರ್ಕೊಂಡು ಬಂದ್ರ ಅಥವಾ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಂತ ಖಚಿತವಂತ ಮಾಹಿತಿ ನನಗೆ ಸಿಕ್ತಿಲ್ಲ ಅನ್ನುವಂತ ಮಾತು ಹೇಳ್ತಿದ್ರೆ. ಈಗ ಕೂಡ ಅಷ್ಟೇ ಅವ್ರನ್ನೇನು ತನ್ನ ಗಂಡ ನಾಪತ್ತೆ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ದೂರು ಕೊಡ್ತೀನಿ, ನನ್ನ ಗಂಡ ಕಾಣ್ತಿಯಲ್ಲ, ಆ ಒಂದು ಕಾರಣಕ್ಕೋಸ್ಕರ ಕಿಡ್ನಾಪ್ ಕೇಸ್ ಅನ್ನ ಕೊಡೋಕೆ ಅಂತಾನೆ ನಾನು ಈಗ ಠಾಣೆಗೆ ಬಂದಿದ್ದೀನಿ ಅನ್ನೋದನ್ನು ಕೂಡ ಈಗಾಗಲೇ ಅವರ ಪತ್ನಿ ಮೇಘ ಅವರು ಕೂಡ ಹೇಳಿರುವಂತಹದ್ದು. ಹಾಗಾದ್ರೆ ಪೊಲೀಸರು ಒಂದ್ ಕಡೆ ಹೇಳ್ತಾರೆ, ಇನ್ನೂ ಕೂಡ ಅಷ್ಟೇ ಆತನನ್ನ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಆಗಿರ್ಬೋದು, ವಶಕ್ಕೆ ಪಡೆದಿರೋದ್ರ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿಯಂತ ಖಚಿತವಾದಂತಹ ಮಾಹಿತಿ ಕೂಡ ಅಷ್ಟೇ ಹೆಂಡತಿ ಕೊಡ್ತಾ ಇಲ್ಲ. ಒಂದು ವೇಳೆ ಪೊಲೀಸರು ಅರೆಸ್ಟ್ ಮಾಡಿದಂತಹ ವೇಳೆಯಲ್ಲಿ ಮನೆಯವ್ರಿಗೆ ಅಟ್ಲೀಸ್ಟ್ ಇಂಟಿಮೇಟ್ ಮಾಡಬೇಕಾಗುತ್ತೆ, ಇಂತಹ ಒಂದು ಕೇಸ್ನಲ್ಲಿ ನಾವು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ, ಎನ್ಕ್ವೈರಿ ಕರ್ಕೊಂಡು ಹೋಗ್ತಾ ಇದೀವಿ ಅಂತ. ಅದರಲ್ಲಿ ಖುದ್ದಾಗಿ ಅವರ ಪತ್ನಿಯೇ ನೇರವಾಗಿ ಠಾಣೆಗೆ ಬಂದಿದ್ದಾರೆ. ಠಾಣೆಗೆ ಬಂದು ಮಾಹಿತಿಯನ್ನ ಕೇಳ್ತಾ ಇದ್ರು ಕೂಡ ಅಷ್ಟೇ ಪೊಲೀಸರು ನಮ್ಗೆ ಯಾವುದ್ರ ಬಗ್ಗೆನೂ ಮಾಹಿತಿ ಇಲ್ಲ ಅಂತಿದ್ದಾರೆ. ಸದ್ಯಕ್ಕೀಗ
ಚೇತನ್ ಅವರು ನಾಪತ್ತೆ ಆಗಿದ್ದಾರೆ, ಅವರ ಗನ್ಮ್ಯಾನ್ ಕೂಡ ಅಷ್ಟೇ ನಾಪತ್ತೆ ಆಗಿದ್ದಾರೆ. ಇಬ್ಬರ ಮೊಬೈಲ್ ಫೋನ್ ಕೂಡ ಸ್ವಿಚ್ ಆಫ್ ಆಗಿದ್ದು ನನ್ನ ಗಂಡನನ್ನ ಹುಡುಕಿ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಕಿಡ್ನಾಪ್ ಕೇಸ್ ಕೂಡ ದಾಖಲು ಮಾಡೋದಕ್ಕೆ ಈಗಾಗಲೇ ಮೇಘನ ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ಬಂದಿರುವಂತಹದ್ದು. ನವಿತಾ, ಓಕೆ, ಎಸ್ ಮಂಜುನಾಥ್, ನೀವು ಹೇಳ್ತಾ ಇದ್ರಿ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪತ್ನಿ ಆ ಮನೆಯಲ್ಲೇ ಇದ್ರ ಹೇಗೆ ಅಂತ ಹೇಳಿ, ಆ ಗಂಡನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ರ, ಹಾಗೇನೆ ಈ ಒಂದು ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ? ಎಸ್ ನವಿತಾ, ಒಂದು ಕಡೆ ಪೊಲೀಸರು ಹೇಳ್ತಾರೆ ಇವರು 2 ವರ್ಷದ ಹಿಂದೆ ಒಂದು ಟ್ವೀಟ್ ಮಾಡಿರ್ತಾರೆ. ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಕೊಟ್ಟಂತ ಒಂದು ತೀರ್ಪಿನ ಬಗ್ಗೆ ಉಲ್ಲೇಖ ಮಾಡಿಕೊಂಡು ಒಂದು ಟ್ವೀಟ್ ಮಾಡಿರ್ತಾರೆ. ಆ ಒಂದು ಟ್ವೀಟ್ ಮಾಡಿದಷ್ಟೇ ಅಲ್ಲದೆ ಮೊನ್ನೆ ಅದೇ ಒಂದು ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಹಿಜಾಬ್ ಪ್ರಕರಣದಲ್ಲಿ ಕೂಡ ಅಷ್ಟೇ ಅವ್ರು ಇರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಅವರು ಸ್ತ್ರೀವಾದಿಗಳು, ಅಂದ್ರೆ ಅವರು ಸ್ತ್ರೀಯ ವಿರೋಧಿಗಳು ಅನ್ನುವಂತ ನಿಟ್ಟಿನಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ಆ ಟ್ವೀಟ್ ನ ಸಂಬಂಧವಾಗಿಯೇ ಚೇತನ್ ರವರನ್ನ ವಶಕ್ಕೆ ಪಡೆದಿರುವಂತಹದ್ದು ಅನ್ನೋದು ಈಗಾಗಲೇ ಪೊಲೀಸರು ಹೇಳ್ತಿರುವಂತಹದ್ದು. ಆದ್ರೆ ಎಲ್ಲೋ ಒಂದು ರೀತಿ ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಅಂದ್ರೆ ಕುಟುಂಬಸ್ಥರು ಹೇಳ್ತಿರುವಂತಹದ್ದು ಇದುವರೆಗೂ ನಮಗೆ ಠಾಣೆಯಿಂದ ಯಾವುದೇ ಇಂಟಿಮೇಷನ್ ಇಲ್ಲ, ಯಾಕಂದ್ರೆ ಅವರ ಮನೆ ಬರುವಂತದ್ದು ಶೇಷಾದ್ರಿಪುರಂ ಲಿಮಿಟ್ಸ್ ಆಗಿರುವಂತ ಕಾರಣಕ್ಕೋಸ್ಕರ ಬಹುತೇಕ ಶೇಷಾದ್ರಿಪುರಂ ಪೊಲೀಸರು ಕರ್ಕೊಂಡು ಬಂದಿರಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರೀಗ ಠಾಣೆಗೆ ಬಂದಿದ್ದಾರೆ. ಠಾಣೆಗೆ ಬಂದು ಅವರು ಕೂಡ ಅಷ್ಟೇ ಪೊಲೀಸರನ್ನ ಸುಮಾರು 2-2.5 ಗಂಟೆಗಳಿಂದಲೂ ಕೂಡ ಅಷ್ಟೇ ಅವರು ಮಾಹಿತಿಯನ್ನ ಕೇಳ್ತಿದ್ದಾರೆ. ನನ್ನ ಗಂಡ ಇಲ್ಲಿ, ಅಟ್ಲೀಸ್ಟ್ ನನ್ನ ಗಂಡ ಸೇಫ್ ಇದಾರ ಇಲ್ವಾ ಅನ್ನೋದ್ರ ಬಗ್ಗೆನಾದ್ರೂ ಹೇಳಿ ಅನ್ನುವಂತ ಒಂದು ಮನವಿಯನ್ನ ಪೊಲೀಸರಿಗೆ ಮಾಡ್ಕೊಂತಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಅಷ್ಟೇ ಪೊಲೀಸರಿಂದ ಯಾವುದೇ ರೀತಿಯಂತ ಒಂದು ಮಾಹಿತಿ ಕೂಡ ಅಷ್ಟೇ ಆ ಒಂದು ಮೇಘಾಗೆ ಸಿಕ್ಕಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅವರು ತಮ್ಮ ಅಡ್ವೊಕೇಟ್ ಗಳ ಜೊತೆ ಬಂದಿದ್ದು ಇನ್ನೇನು ಒಂದು ಗಂಡ ಮಿಸ್ಸಿಂಗ್ ಆಗಿರೋದ್ರ ಬಗ್ಗೆ ಒಂದು ದೂರು ಕೂಡ ಈಗಾಗಲೇ ದಾಖಲು ಮಾಡಲು ಸಿದ್ಧರಾಗಿರುವಂತದ್ದು. ಬಹುತೇಕ ಅವರು ದೂರು ಕೊಟ್ಟಂತ ವೇಳೆಯಲ್ಲಿ ಪೊಲೀಸರು ಯಾವ ರೀತಿಯಂತ ಆಕ್ಷನ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿರುತ್ತೆ. ಹಾಗೆ ಸಂಪರ್ಕದಲ್ಲಿ ಇರಿ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನಿಮ್ಮಿಂದ ಪಡ್ಕೊಳ್ತೀವಿ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಉಳಿದ ಅಪ್ಡೇಟ್ಸ್. ಇವತ್ತು ನಟ ಚೇತನ್ರನ್ನ 3 ಗಂಟೆಯ ವೇಳೆಗೆ ಮನೆಯಿಂದ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. 4 ಗಂಟೆಯ ವೇಳೆಗೆ ಕೇಳಿದಾಗ್ಲೂ ಕೂಡ, ಅಕ್ಕಪಕ್ಕದ ಮನೆಯವರನ್ನ ಕೇಳಿದಾಗ್ಲೂ ಕೂಡ ಮಾಹಿತಿ ಇರಲಿಲ್ಲ ಅಂತ ಹೇಳಿ ಚೇತನ್ ಪತ್ನಿ ಮೇಘ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. 4 ಗಂಟೆ ಹೊತ್ತಿಗೆ ಕಾಣದಿದ್ದಾಗ ಫೋನ್ ಮಾಡಿದೆ, ಗನ್ಮ್ಯಾನ್ ಕೂಡ ಮನೆಯಲ್ಲಿ ಇರಲಿಲ್ಲ, ಅಕ್ಕಪಕ್ಕದ ಮನೆಯವರನ್ನ ಕೇಳಿದಾಗ್ಲೂ ಮಾಹಿತಿ ಇರಲಿಲ್ಲ. ಪೊಲೀಸರು ಜೀಪ್ನಲ್ಲಿ ಕರ್ಕೊಂಡು ಹೋದ್ರು. ಶೇಷಾದ್ರಿಪುರಂ ಸ್ಟೇಷನ್ ಅಲ್ಲಿ ಹುಡುಕ್ತಾ ಬಂದಿದ್ದೀನಿ ನಾನೀಗ, ಶೇಷಾದ್ರಿಪುರಂ ಸ್ಟೇಷನ್ ಅಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಪೊಲೀಸರು. ಮನೆಗೆ ಬಂದವರೇ ಕರ್ಕೊಂಡು ಹೋಗಿದ್ದಾರೆ. ಮನೆಯಲ್ಲಿ ನಾನು ಇದ್ರೂ ನನಗೆ ಮಾಹಿತಿಯೇ ಕೊಡ್ಲಿಲ್ಲ. ಚೇತನ್ ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವ್ರು ಸೇಫ್ ಆಗಿದ್ದಾರಾ, ಯಾರ ಕಸ್ಟಡಿಯಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಪೊಲೀಸರು ಏನು ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಮೇಘ. ಇದಕ್ಕಿಂತ ಮುಂಚೆ ಚೇತನ್ ಕಾಣದಿದ್ದಂತ ಸಂದರ್ಭದಲ್ಲಿ ಫೇಸ್ಬುಕ್ ಲೈವ್ ಮೂಲಕ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ರು, ಆಕ್ರೋಶವನ್ನ ಹೊರಹಾಕಿದ್ರು. ಈಗ ಶೇಷಾದ್ರಿಪುರಂ ಸ್ಟೇಷನ್ಗೆ ಬಂದಿದ್ದಾರೆ. ಸ್ಟೇಷನ್ ಮುಂದೆ ಚೇತನ್ ಪತ್ನಿ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಅವರು ಫೇಸ್ಬುಕ್ ಲೈವ್ ಮಾಡೋದ್ರ ಮೂಲಕ ಏನೇನು ಹೇಳಿದ್ರು ಆ ಸಂದರ್ಭದಲ್ಲಿ ನೋಡಿ. ಇದು ತುಂಬಾ ಸೀರಿಯಸ್ ವಿಷಯ ಬಗ್ಗೆ ಇವತ್ತು ಲೈವ್ ಬರ್ದಿದ್ದೀನಿ ಚೇತನ್ ಪೇಜ್ ಇಂದ. ನಾನು ಮೇಘ, ಚೇತನ್ಸ್ ವೈಫ್. ಸೊ ನಾನು ಇವಾಗ ಇಲ್ಲಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ. ಇಲ್ಲಿ ಏನಾಗಿದೆ ಅಂದರೆ ಚೇತನ್ಗೆ ನನ್ನ ಮನೆಯಲ್ಲಿ ಇದ್ದೆ, ನನಗೆ ಗೊತ್ತಿರಲಿಲ್ಲ. ಆಫ್ಟರ್ 1 hour ನನ್ನ ಹುಡುಕಿದ್ರು ಚೇತನ್ ಎಲ್ಲಿದ್ದಾರೆ ಅಂದರೆ ಐ ಡಿಂಟ್ ಫೈಂಡ್ ಹಿಮ್ ಎಟ್ ದ ಹೌಸ್. ಓಕೆ, ಸೊ ನನ್ನ ಸ್ವಲ್ಪ ಜನ ಮನೆಯಲ್ಲಿ ವರ್ಕರ್ಸ್ ಹಿಡಿದ್ರು, ಪೊಲೀಸ್ ಹೋಗಿದ್ರು ಚೇತನ್ಗೆ. ಓಕೆ, ನೋ ಬಡಿ ಟೋಲ್ಡ್ ಹಿಸ್ ಫೋನ್ ಇಸ್ ಆಫ್. ಅವ್ರ ಗನ್ಮ್ಯಾನ್ ಫೋನ್ ಕೂಡ ಆಫ್ ಆಗ್ತಾ ಇದೆ. ನನಗೆ ಏನೂ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ. ನಾನು ಅದಕ್ಕೆ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಬಂದಿದ್ದೀನಿ ಕೇಳೋಕ್ಕೆ ಪೊಲೀಸ್ಗೆ. ನನ್ನ ಹಸ್ಬೆಂಡ್ಗೆ ಹೀ ಈಸ್ ಕೈಂಡ್ ಆಫ್ ಅ ಮಿಸ್ಸಿಂಗ್ ಪರ್ಸನ್ ರೈಟ್ ನಾವು, ನನಗೆ ಗೊತ್ತಿರಲಿಲ್ಲ ಎಲ್ಲಿದ್ದರು. ಸೊ ನಾವು ರೈಟ್ ನಾವು ದೇ ಆರ್ ಸೇಯಿಂಗ್ ದಟ್ ದೇ ಆರ್ ನಾಟ್ ವಿತ್ ಹಿಮ್, ಲೈಕ್ ಚೇತನ್ ಇಸ್ ನಾಟ್ ಇನ್ ದೇರ್ ಕಸ್ಟಡಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ನಲ್ಲಿ, ಬಟ್ ದೇ ಹ್ಯಾವ್ ಟೇಕನ್ ಹಿಮ್ ಸಮ್ವೇರ್ ಎಲ್ಸ್ ಎನ್ಕ್ವೈರಿ ಪರ್ಪಸ್ಗೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಗಂಡ ಕಾಣೆಯಾದಂತಹ ಬಗ್ಗೆ ಹೇಳಿರುವಂತಹ ಮಾತು. ಆದರೆ ಅನಂತರ ಈಗಲೂ ಕೂಡ ಅವರು ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದಾರೆ. ತನ್ನ ಗಂಡ ಮಿಸ್ಸಿಂಗ್ ಆಗಿದ್ದಾರೆ, ಒಂದ್ ವೇಳೆ ಸರಿಯಾದ ಮಾಹಿತಿಯನ್ನು ಕೊಡದಿದ್ರೆ ನಾನು ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಮುಂದೆ ಮಾಹಿತಿನ ಏನ್ ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ನೋಡೋಣ. ಅರೌಂಡ್ 3 ಗಂಟೆ ಆದ್ಮೇಲೆ 3 ಗಂಟೆ ಆ ಟೈಮ್ನಲ್ಲಿ ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಆದ್ಮೇಲೆ 1 ಗಂಟೆ ಆದ್ಮೇಲೆ ನಾನು ಅವರು ಸಿಗಿಲ್ಲ. ನಾನು ಫೋನ್ ಮಾಡಿದ್ದೀನಿ, ಅವ್ರ ಫೋನ್ ರಿಸೀವ್ ಮಾಡಿಲ್ಲ. ಅವ್ರ ಗನ್ಮ್ಯಾನ್ ಕೂಡ ಇರಲಿಲ್ಲ ಮನೆಯಲ್ಲಿ. ನನಗೆ ಗೊತ್ತಿರಲಿಲ್ಲ ಎಲ್ಲಿದ್ರೆ, ಯಾರು ಡೋರ್ ಕೂಡ ಓಪನ್ ಇತ್ತು ಮನೆಗೆ. ಆದ್ಮೇಲೆ ನನ್ನ ಅಕ್ಕಪಕ್ಕ ಅದು ವರ್ಕರ್ಸ್ಗೆ ಕೇಳಿದ್ದೀನಿ, ಮನೆ ಹತ್ರ ಕೆಲಸ ಮಾಡ್ತಾರೆ ಅವ್ರಿಗೆ. ಅವ್ರು ಹಿಡಿದ್ರು, ಅದು ಒಂದು ಪೊಲೀಸ್ ವ್ಯಾನ್ ಬಂತು, ಅವ್ರು ಕರ್ಕೊಂಡ್ ಹೋಗಿದ್ರು. ಆದ್ಮೇಲೆ ನನಗೆ ಏನು ಗೊತ್ತಿರಲಿಲ್ಲ ಏನು ಮಾಡಲಿ. ಸೊ ನನ್ನ ಡ್ಯೂಟಿ ಸೆಕ್ಷನ್ ಅಲ್ಲಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಬರುತ್ತೆ. ಸೊ ನಾನು ಇಲ್ಲಿ ಬಂದಿದೆ.
ಅದು ಕೇಳಕ್ಕೆ ನನ್ಗೆ ಮಾಹಿತಿ ಕೇಳಕ್ಕೆ ಏನಾಗಿದೆ ನನ್ನ ಗಂಡ ಎಲ್ಲಿ, ನನಗೆ ಐ ಆಮ್ ನಾಟ್ ಫೈಂಡಿಂಗ್ ಹಿಮ್, ಹಿಸ್ ಫೋನ್ ಇಸ್ ಆಫ್, ನನಗೆ ಇನ್ನೂ ಮಾಹಿತಿ ಅಲ್ಲ ಅದ್ರ ಬಗ್ಗೆ. ಇಲ್ಲಿ ಬಂದ ಮೇಲೆ ನನಗೆ ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಪೊಲೀಸ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ನಿಮ್ಮ ಗಂಡ ನನ್ನ ಹತ್ರ ಇಲ್ಲ. ಅಲ್ಲೇ ನನ್ನ ಯಾರ ಹತ್ರ ಇದೆ, ಯಾರ ಕಸ್ಟಡಿನಲ್ಲಿ ಇದ್ರೆ, ಇಸ್ ಈ ಸೇಫ್, ದೇ ಹ್ಯಾಡ್ ನಾಟ್ ಟೋಲ್ಡ್ ಎನಿಥಿಂಗ್. ನಾನು ಇಲ್ಲಿ 3 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ, ಅರೌಂಡ್ 2.5 ಸೊ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು ಚೇತನ್ ಅವರ ಪತ್ನಿ ಮೇಘ. ಹಾಗೆಯೇ ಏನಿದು, ಯಾವ ಪ್ರಕರಣ, ಯಾಕೆ, ಯಾರು ಕರ್ಕೊಂಡು ಹೋಗಿದ್ದಾರೆ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಮಂಜುನಾಥ್ ಅವ್ರ ಹತ್ರ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ನೋಡಿ. ನಟ ಚೇತನ್ ಅವರ ಪತ್ನಿ ಕೂಡ ಈಗಾಗಲೇ ಶೇಷಾದ್ರಿಪುರಂ ಠಾಣೆಗೆ ಬಂದಿದ್ದಾರೆ. ಅವರು ಕೂಡ ಅಷ್ಟೇ ಈಗ ಗಂಡ ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ದೂರು ದಾಖಲು ಮಾಡಲು ಈಗಾಗಲೇ ಮುಂದಾಗಿರುವಂತ ಅವ್ರನ್ನೇ ಕೇಳೋಣ ಏನೆಲ್ಲ ಆಯ್ತು ಇವತ್ತಂತ. ಮೇಡಮ್, ಏನಾಯ್ತು ಎಕ್ಸಾಕ್ಟ್ಲಿ ಮಧ್ಯಾಹ್ನ? ನಾನು ಆಲ್ರೆಡಿ ಹೇಳಿದ್ದೀನಿ, ಬಟ್ ಜಸ್ಟ್ ಅರೌಂಡ್ 3 PM ಅದು ಬಂದ್ರು ಯಾರು ಮನೆಯಿಂದ, ನನ್ನ ಮನೆಯಲ್ಲಿ ಇದ್ದೆ. ಸೊ ದೇ ಟುಕ್ ಹಿಮ್. ನಾನು ಆದ್ಮೇಲೆ ನನಗೆ 1 ಗಂಟೆ ಆದ್ಮೇಲೆ ನನಗೆ ಐ ಜಸ್ಟ್ ಲೈಕ್ ಏನೋ ನೋಡಿದ್ದೀನಿ, ಮನೆಯಲ್ಲಿ ಇರಲಿಲ್ಲ ಅವರು. ಫೋನ್ ಮಾಡಿದ್ದೀನಿ, ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಅವ್ರ ಗನ್ಮ್ಯಾನ್ಗೆ ಫೋನ್ ಮಾಡಿದ್ದೀನಿ, ಅವರು ಕೂಡ ಫೋನ್ ಅದು ಹೋಗ್ತಾ ಇಲ್ಲ. ಸೊ ಆದ್ಮೇಲೆ ನನಗೆ ಎಲ್ಲ ಅಕ್ಕಪಕ್ಕ ಹೇಳಿದ್ರು, ಪೊಲೀಸ್ ವ್ಯಾನ್ ಬಂತು, ಅದು ಕರ್ಕೊಂಡ್ ಹೋಗಿದ್ರು. ಸೊ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಪೊಲೀಸ್ ಸ್ಟೇಷನ್ಗೆ. ಆಲ್ಮೋಸ್ಟ್ 3 ಗಂಟೆ ಆಗಿದೆ. ನೀವು 3 ಗಂಟೆಯಿಂದನೂ ಕೂಡ ಸ್ಟೇಷನ್ ಅಲ್ಲಿ ಇದ್ರೆ ಮೇಡಮ್, ಏನ್ ಹೇಳ್ತಿದ್ದಾರೆ ಪೊಲೀಸ್? ಏನೂ ಹೇಳಿಲ್ಲ. ಈಗ ಕಂಪ್ಲೇಂಟ್ ಆಗಿದೆ ಅಂತ ನನಗೆ ಸುದ್ದಿ ಬರ್ತಾ ಇದೆ, ಬಟ್ ನನಗೆ ಗೊತ್ತಿಲ್ಲ ಏನಾಗ್ತಾ ಇದೆ. ಸೊ ನಾನು ಅದು ಕಂಪ್ಲೇಂಟ್ ಅಂದ್ರೆ ಹೇಳಿದ್ದೀನಿ, ವರ್ಬಲಿ ಹೇಳಿದ್ದೀನಿ. ನನಗೆ ಮಾಹಿತಿ ಬೇಕು, ನನ್ನ ಗಂಡ ಎಲ್ಲಿ ಇದ್ರೆ, ಮತ್ತೆ ಸೇಫ್, ಯಾರ ಕಸ್ಟಡಿನಲ್ಲಿ ಇದ್ರೆ ಆಕ್ಚುಲಿ. ಸೊ ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ. ಇಫ್ ದೇ ಡೋಂಟ್ ಗಿವ್ ಮಿ ದ ಇನ್ಫಾರ್ಮೇಶನ್, ನಾನು ಅದು ಮಾಡ್ತೀನಿ. ನಾನು ಫಾರ್ಮಲಿ ಒಂದು ಕಂಪ್ಲೇಂಟ್ ಹಾಕ್ತೀನಿ. ಸಿಸಿ ಕ್ಯಾಮೆರಾ ಇದೆ, ಅದರಲ್ಲಿ ಕ್ಯಾಪ್ಚರ್ ಆಗಿದೆ, ಅದು ಮಾಡ್ತೀನಿ ಕ್ಯಾಪ್ಚರ್. ಅದು ಐ ಡಿಂಟ್ ಫೈಂಡ್ ದ ಟೈಮ್. ಈಗ ನಾನು ಡೈರೆಕ್ಟ್ಲಿ ಇಲ್ಲಿ ಬಂದಿದ್ದೀನಿ, ಯಾಕೆಂದ್ರೆ ನನಗೆ ಪೊಲೀಸ್ ಮೇಲೆ ತುಂಬಾ ನಂಬಿಕೆ ಇದೆ. ಐ ಟ್ರಸ್ಟ್ ದೆಮ್ ದಟ್ ದೇ ವಿಲ್ ಹೆಲ್ಪ್ ಮೀ ಟು ಗೆಟ್ ಜಸ್ಟಿಸ್. ಶೇಷಾದ್ರಿಪುರಂ ಪೊಲೀಸರು ನಿಮ್ ಗಂಡನ್ನ ಕರ್ಕೊಂಡು ಬಂದಿಲ್ಲ, ಅರೆಸ್ಟ್ ಮಾಡಿಲ್ಲ? ಗೊತ್ತಿಲ್ಲ. ಪೊಲೀಸ್ ಬಂತು, ವಿಚ್ ಪೊಲೀಸ್ ಸ್ಟೇಷನ್ ದೇ ಕೇಮ್ ಫ್ರಮ್. ನನ್ನ ಪ್ರಕಾರ ಈ ಪೊಲೀಸ್ ಸ್ಟೇಷನ್ ಬರ್ಬೋದು, ಯಾಕೆಂದ್ರೆ ಇದು ಜುರಿಸ್ಡಿಕ್ಷನ್ ಅಲ್ಲಿ ಇದ್ದಾರೆ. ಬಟ್ ದೇ ಹ್ಯಾವನ್ ಟೋಲ್ಡ್ ಮೀ. ಕಂಪ್ಲೇಂಟ್ ಕೊಟ್ಟಿದ್ರೆ ಇಲ್ವಾ ಮೇಡಮ್ ಇದುವರೆಗೂ? ಇಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನು ಮಾಹಿತಿ ಕೊಟ್ಟಿದ್ದೀನಿ ಪೊಲೀಸ್ಗೆ, ವರ್ಬಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಗಂಡ ಸಿಗ್ತಾ ಇಲ್ಲ, ವೇರ್ ಇಸ್ ಹಿ, ಬಟ್ ಐ ಹ್ಯಾವ್ ನಾಟ್ ಗಿವನ್ ದ ರಿಟರ್ನ್ ಕಂಪ್ಲೇಂಟ್. ಹೇಳಿಲ್ಲ, ಏನು ಹೇಳ್ತಾ ಟೈಮ್ ಆದ್ಮೇಲೆ ಹೇಳ್ತಾರೆ, ಆ ತರ ಹೇಳ್ತಾರೆ. ಇದಿಷ್ಟು ನಟ ಚೇತನ್ ಅವರ ಪತ್ನಿ ಮೇಘ ಅವರು ಹೇಳ್ತಿರುವಂತದ್ದು. ಇವತ್ತು ಮಧ್ಯಾಹ್ನ ಸುಮಾರಿಗೆ ನಮ್ಮ ಮನೆಗೆ ಪೊಲೀಸರು ಅಂತ ಬರ್ತಾರೆ. ಪೊಲೀಸರು ಬಂದಂತವರು ನನ್ನ ಗಂಡನನ್ನ ಈಗಾಗಲೇ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಪೊಲೀಸರು ಹೇಳ್ತಾರೆ ನಾವು ಯಾರನ್ನು ಕೂಡ ಅಷ್ಟೇ ಕರ್ಕೊಂಡು ಬಂದಿಲ್ಲ ಅಂತ. ಸದ್ಯಕ್ಕೆ ಈಗ ನಾನು ಪೊಲೀಸರಿಗೆ ಹೇಳಿದ್ದೀನಿ, ನನ್ನ ಗಂಡನನ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ. ನನ್ನ ಗಂಡನ ಜೊತೆಗೆ ನನ್ನ ಗಂಡನ ಜೊತೆಯಲ್ಲಿದ್ದಂತ ಗನ್ಮ್ಯಾನ್ ನಂಬರ್ ಕೂಡ ಈಗಾಗಲೇ ಸ್ವಿಚ್ ಆಫ್ ಆಗಿದ್ದು, ಅವರನ್ನ ಹುಡುಕು ಕೊಡಿ ಅನ್ನುವಂತಹ ರೀತಿಯಲ್ಲಿ ನಾನು ಪೊಲೀಸರಿಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಿದ್ರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಅವರ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಕೋಆಪ್ ಮೂಲಕ ಪ್ರತಿದಿನ ಆಯಾ ಸಂದರ್ಭಕ್ಕೆ ತಕ್ಕಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇವತ್ತಿನ ಮತ್ತೊಂದು ಪ್ರಶ್ನೆ ಈ ರೀತಿಯಾಗಿದೆ. ಎಸ್ಡಿಪಿಐ ನಿಷೇಧಕ್ಕೆ ಮತ್ತೆ ಆಗ್ರಹ ಕೇಳಿ ಬರ್ತಿದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥ ಪ್ರಶ್ನೆಯನ್ನ ಕೋಆಪ್ ಮೂಲಕ ಕೇಳಲಾಗಿದೆ. ಇದಕ್ಕೆ ಕೋಆಪ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ನೀವು ಇದಕ್ಕೆ ಉತ್ತರವನ್ನ ನೀಡಬೇಕಾಗುತ್ತೆ. ಆ ಉತ್ತರ ರಾತ್ರಿ 10 ಗಂಟೆಯ ನ್ಯೂಸ್ ಬುಲೆಟಿನ್ ಅಲ್ಲಿ ನಾವು ಪ್ರಸಾರ ಮಾಡ್ತೀವಿ. ಇನ್ಸೈಡ್ ಸ್ಟೋರಿಯಲ್ಲಿ ಈಗ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಟ ಚೇತನ್ಗೆ ಮೌಖಿಕ ಸೂಚನೆಯನ್ನ ಕೊಟ್ಟಿದ್ರು ಕಮಿಷನರ್ ಕಮಲ್ ಪಂತ್. ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡಬಾರದು, ಬರಹಗಳನ್ನ ಬರಿಬಾರದು ಅನ್ನುವಂತಹ ಸೂಚನೆಯನ್ನ ಈ ಹಿಂದಿನ ಕಮಿಷನರ್ ಕಮಲ್ ಪಂತ್ ಅವರು ಸೂಚನೆ ನೀಡಿದ್ರು. ನಂತರವೂ ಕೂಡ ಟ್ವೀಟ್ ಮಾಡಿದ್ದ ಚೇತನ್. 12ನೇ ತಾರೀಕಿನಂದು ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ರು. ಆದರೆ ಆ ನಂತರ ಫೆಬ್ರವರಿ 16ರಂದು ಚೇತನ್ ಟ್ವೀಟ್ ಅನ್ನ ಮಾಡಿರುವಂತದ್ದು. ಅದಕ್ಕಿಂತ ಮುಂಚೆನೆ ಸಾಕಷ್ಟು ಸೂಚನೆ ನೀಡಲಾಗಿತ್ತು ನಟ ಚೇತನ್ಗೆ. ಪೊಲೀಸ್ ಕಮಿಷನರ್ ಆಗಿರುವಂತಹ ಕಮಲ್ ಪಂತ್ ಅವರು ಸೂಚನೆಯನ್ನ ನೀಡಿದ್ರು. ಯಾವುದೇ ರೀತಿಯಾದಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡಬೇಡಿ, ಪ್ರಚೋದನಕಾರಿ ಬರಹಗಳನ್ನ ಬರಿಬಾರದು ಅಂತ ಹೇಳಿ ಕಮಿಷನರ್ ಸೂಚನೆಯನ್ನ ನೀಡಿದ್ರು ಕೂಡ ಆ ನಂತರವೂ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿದ್ರು, ಟ್ವೀಟ್ಗಳನ್ನ ಮಾಡಿದ್ರು ನಟ ಚೇತನ್. ಒಂದು ಕಡೆ ಮೌಖಿಕ ಸೂಚನೆಯನ್ನ ನೀಡಲಾಗಿತ್ತು. ಫೆಬ್ರವರಿ 12ರಂದೇ ಮೌಖಿಕ ಸೂಚನೆಯನ್ನ ನೀಡಿದ್ರು. ಆ ನಂತರವೂ ಕೂಡ ಫೆಬ್ರವರಿ 16ರಂದು ಪೋಸ್ಟ್ ಅನ್ನ ರೀಟ್ವೀಟ್ ಕೂಡ ಮಾಡಿದ್ರು ನಟ ಚೇತನ್.
ಅದಕ್ಕೆ ಕಮಲ್ ಪಂತ್ ಅವರು ಸಾಕಷ್ಟು ಸೂಚನೆಯನ್ನ ನೀಡಿದ್ರು. ಆದ್ರೆ ಈಗ ಅವರನ್ನ ವಶಕ್ಕೆ ಪಡೆಯಲಾಗಿದೆಯಾ, ಬಂಧಿಸಲಾಗಿದೆಯಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ. ಅವರ ಪತ್ನಿ, ನಟ ಚೇತನ್ ಅವರ ಪತ್ನಿ ಈಗ ಅವರನ್ನ ಹುಡ್ಕೊಂಡು ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ನನ್ನ ಗಂಡ ಕಾಣಿಸ್ತಾ ಇಲ್ಲ, ನಾನು ಮಿಸ್ಸಿಂಗ್ ಕೇಸ್ ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಏನಾಯ್ತು ಇವತ್ತು, ಯಾವ ರೀತಿಯಂತಹ ಕೇಸನ್ನ ಕೊಡ್ತಾರೆ, ಇವೆಲ್ಲದರ ಬಗ್ಗೆ ಅವರೇ ಮಾತನಾಡಿದ್ದಾರೆ ನೋಡಿ. ಅರೌಂಡ್ 3 ಗಂಟೆ ಆದ್ಮೇಲೆ 3 ಗಂಟೆ ಆ ಟೈಮ್ನಲ್ಲಿ ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಆದ್ಮೇಲೆ 1 ಗಂಟೆ ಆದ್ಮೇಲೆ ಅವರು ಸಿಗಿಲ್ಲ. ನಾನು ಫೋನ್ ಮಾಡಿದ್ದೀನಿ, ಅವ್ರ ಫೋನ್ ರಿಸೀವ್ ಮಾಡಿಲ್ಲ. ಅವ್ರ ಗನ್ಮೆನ್ ಕೂಡ ಇರಲಿಲ್ಲ ಮನೆಯಲ್ಲಿ. ನನಗೆ ಗೊತ್ತಿರಲಿಲ್ಲ ಎಲ್ಲಿದ್ರೆ, ಯಾರು ಡೋರ್ ಕೂಡ ಓಪನ್ ಇತ್ತು ಮನೆಗೆ. ಆದ್ಮೇಲೆ ನನ್ನ ಅಕ್ಕಪಕ್ಕ ಅದು ವರ್ಕರ್ಸ್ಗೆ ಕೇಳಿದ್ದೀನಿ, ಮನೆ ಹತ್ರ ಕೆಲಸ ಮಾಡ್ತಾರೆ ಅವ್ರಿಗೆ. ಅವ್ರು ಹೇಳಿದ್ರು ಅದು ಒಂದು ಪೊಲೀಸ್ ವ್ಯಾನ್ ಬಂತು, ಅವ್ರು ಕರ್ಕೊಂಡ್ ಹೋಗಿದ್ರು. ಆದ್ಮೇಲೆ ನನಗೆ ಏನು ಗೊತ್ತಿರಲಿಲ್ಲ ಏನ್ ಮಾಡ್ಲಿ. ಸೊ ನನ್ನ ಜ್ಯೂರಿಸ್ಡಿಕ್ಷನ್ ನಲ್ಲಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಬರುತ್ತೆ. ಸೊ ನಾನು ಇಲ್ಲಿ ಬಂದಿದೆ, ಅದು ಕೇಳಕ್ಕೆ, ನನ್ಗೆ ಮಾಹಿತಿ ಕೇಳಕ್ಕೆ ಏನಾಗಿದೆ, ನನ್ನ ಗಂಡ ಎಲ್ಲಿ, ನನಗೆ ಐ ಆಮ್ ನಾಟ್ ಫೈಂಡಿಂಗ್ ಹಿಮ್, ಹಿಸ್ ಫೋನ್ ಇಸ್ ಆಫ್. ನನಗೆ ಏನು ಮಾಹಿತಿ ಅಲ್ಲ ಅದ್ರ ಬಗ್ಗೆ. ಇಲ್ಲಿ ಬಂದ ಮೇಲೆ ನನಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಪೊಲೀಸ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ನಿಮ್ ಗಂಡ ನನ್ನ ಹತ್ರ ಇಲ್ಲ. ಅಲ್ಲೇ ನನ್ನ ಯಾರ ಹತ್ರ ಇದೆ, ಯಾರ ಕಸ್ಟಡಿನಲ್ಲಿ ಇದ್ರೆ, ಇಸ್ ಈ ಸೇಫ್, ದೇ ಹ್ಯಾಡ್ ನಾಟ್ ಟೋಲ್ಡ್ ಎನಿಥಿಂಗ್. ನಾನು ಇಲ್ಲಿ 3 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ. ಅರೌಂಡ್ 2.5 ಇಂದ ವಿ ಹ್ಯಾವ್ ಲಾಟ್ ಆಫ್ ಪೀಪಲ್, ಅಲ್ಲೂ ಕೂಡ ಜನ ಬಂದಿದ್ರು. ಈಗ ತನಕ ನನ್ಗೆ ಏನೂ ಗೊತ್ತಿಲ್ಲ, ಏನ್ ಕಂಪ್ಲೇಂಟ್ ಕಾಪಿ ಎಲ್ಲ ನನ್ನ ಹತ್ರ, ಎಲ್ಲಿದ್ರೆ ಗೊತ್ತಿಲ್ಲ. ಪೊಲೀಸ್ ಫ್ಯಾಮಿಲಿಗೆ ಇನ್ಫಾರ್ಮೇ ಮಾಡಿಲ್ಲ. ಹಿ ಓಪನ್ ದ ಡೋರ್ ಅಂಡ್ ದೇ ಟುಕ್ ಹಿಮ್. ನಾನ್ ಮನೆಯಲ್ಲಿ ಇದ್ದೆ, ನನ್ನ ರೂಮ್ಗೆ ಕೂಡ ಅವ್ರು ಹೇಳಕ್ ಚಾನ್ಸ್ ಕೊಡಿಲ್ಲ. ನನ್ ಒಂದ್ ಫೋನ್ ಮಾಡಕ್ಕೆ ಚಾನ್ಸ್ ಕೊಟ್ಟಿಲ್ಲ ಪೊಲೀಸ್ ಅವರು. ಗೊತ್ತಿಲ್ಲ, ಶೇಷಾದ್ರಿ ನನ್ ಜನ ಹೇಳಿದ್ರು ಪೊಲೀಸ್ ವ್ಯಾನ್ ಬಂತು, ನನ್ಗೆ ಗೊತ್ತಿಲ್ಲ ಯಾರು ಬಂತು. ಈ ಪೊಲೀಸ್ ಸ್ಟೇಷನ್ ನನ್ನ ಜ್ಯೂರಿಸ್ಡಿಕ್ಷನ್ ನಲ್ಲಿ ಬರುತ್ತೆ, ಅದಕ್ಕೆ ನಾನು ಇಲ್ಲಿ ಬಂದಿದ್ದೆ. ಏನ್ ಕಂಪ್ಲೇಂಟ್ ಕಾಪಿ ಇಲ್ಲ ನನ್ನ ಹತ್ರ, ಏನೂ ಇಲ್ಲ, ನೋಟಿಸ್ ಇಲ್ಲ, ಏನೂ ಇಲ್ಲ, ಗೊತ್ತಿಲ್ಲ ನನ್ಗೆ. ನಿಜವಾದ ಒಂಥರ ನಾನು ಕೊಡ್ತಾ ಅದುಗೆ ಬಂದಿದ್ದೀನಿ ನಾನು ಕಂಪ್ಲೇಂಟ್ ಕೊಡಕ್ಕೆ. ಯಾಕೆಂದ್ರೆ ನನ್ ಗಂಡ ಒಂಥರ ಮಿಸ್ಸಿಂಗ್ ಆಗಿದೆ. ಈಗ ನನ್ಗೆ ಒಂಥರ ಅಬ್ಡಕ್ಷನ್ ಆಗಿದೆ. ಯಾರ ಕಸ್ಟಡಿನಲ್ಲಿ ಇದ್ರೆ, ಯಾರ ಕಸ್ಟಡಿನಲ್ಲಿ ಇದ್ರೆ, ಸಿಕ್ಕಾಪಟ್ಟೆ ನನಗೆ ಗೊತ್ತಿಲ್ಲ ಯಾರ ಕಸ್ಟಡಿನಲ್ಲಿ ಇದ್ರೆ. ಇಸ್ ಇಸ್ ಸೇಫ್ ಆರ್ ನೋ, ಹಿ ಇಸ್ ನಾಟ್ ಹಿಯರ್ ಅಂಡ್ ದೇ ಆರ್ ನಾಟ್ ಟೆಲ್ಲಿಂಗ್. ಏನು ಮಾಹಿತಿ ಕೊಡಿಲ್ಲ, ಅದಕ್ಕೆ ಬಂದಿದ್ದೀನಿ ನಾನು. ಇಫ್ ಐ ಡೋಂಟ್ ಗೆಟ್ ಇನ್ಫಾರ್ಮೇಶನ್, ನಾನು ಅದಕ್ಕೆ ಅಥಾರಿಟಿಯಿಂದ ACP ಅವರು ಇದ್ರು, ಅಲ್ಲಿ ಅವ್ರಿಗೆ ಕೇಳಿದ್ದೀನಿ, ಅಟ್ ಲೀಸ್ಟ್ ಲೆಟ್ ಮೀ ನೋ ವೇರ್ ಹಿ ಈಸ್, ಇಫ್ ಹಿ ಇಸ್ ಸೇಫ್ ಆರ್ ನಾಟ್. ಏನು ಹೇಳ್ತಾ ಇಲ್ಲ. ಈಗಾಗಲೇ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಪೊಲೀಸ್ ಆಯುಕ್ತರ ಕಚೇರಿಗೆ ಹೊರಟಿದ್ದಾರೆ ನಟ ಚೇತನ್ ಪತ್ನಿ ಮೇಘ. ಗಂಡ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ದೂರು ಕೊಡೋದಕ್ಕೆ ಹೋಗಿದ್ದಾರೆ ನಟ ಚೇತನ್ ಅವರ ಪತ್ನಿ ಮೇಘ. ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಿದ್ದಾರೆ. ನನ್ನ ಗಂಡ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಪೊಲೀಸರು ಹೇಳ್ತಿದ್ದಾರೆ. ಸೊ ಇದರ ಬಗ್ಗೆ ನನಗೆ ಮಾಹಿತಿ ಬೇಕು ಅಂತ ಹೇಳಿ ಪೊಲೀಸ್ ಆಯುಕ್ತರ ಕಚೇರಿಗೆ ಹೊರಟಿದ್ದಾರೆ ನಟ ಚೇತನ್ ಪತ್ನಿ ಮೇಘ. ನಟ ಚೇತನ್ ಅವರ ಪತ್ನಿ ಈಗಾಗಲೇ ಕಮಿಷನರ್ ಆಫೀಸಿಗೆ ಹೊರಟಿದ್ದಾರೆ. ಅಲ್ಲಿ ಯಾವ ರೀತಿಯ ದೂರನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಟ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಟ್ ಸಫಾ ಯಾವ ರೋಗನೂ ಇಲ್ಲಪ್ಪ. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಟ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಟ್ ಸಫಾ ಯಾವ ರೋಗನೂ ಇಲ್ಲಪ್ಪ. ZPay and News 18 Network present Crypto Simplified. ನಮಸ್ಕಾರ. ZPay ಮತ್ತು ನೆಟ್ವರ್ಕ್ 18 ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಇವತ್ತು ನಾವು ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ವಿಶ್ವದಲ್ಲಿ ಆಗ್ತಾ ಇರೋ ಲೇಟೆಸ್ಟ್ ಸುದ್ದಿಗಳು ಹಾಗೂ ಅಪ್ಡೇಟ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಷೇರುಗಳು ಅಂದ್ರೇನು? ಷೇರುಗಳು ಸಾರ್ವಜನಿಕವಾಗಿ ವ್ಯಾಪಾರ ಮಾಡುವ ಕಂಪನಿಯಲ್ಲಿ ಮಾಲೀಕತ್ವವನ್ನು ಪ್ರತಿನಿಧಿಸುತ್ತೆ. ಪ್ರತಿ ಷೇರುಗಳ ಮೇಲೆ ಕಂಪನಿಯಲ್ಲಿ ಶೇಕಡಾವಾರು ಪ್ರಮಾಣದಲ್ಲಿ ಮಾಲೀಕತ್ವವನ್ನು ಪಡೆಯುವಂಥದ್ದಾಗಿರುತ್ತೆ. ಹೂಡಿಕೆದಾರರು ತಮ್ಮ ಷೇರುಗಳನ್ನು ಬೇರೆ ಹೂಡಿಕೆದಾರರಿಗೆ ಮಾರುವ ಮೂಲಕ ಹಣ ಗಳಿಸಬಹುದು. ಕ್ರಿಪ್ಟೋ ಕರೆನ್ಸಿಗಳು ಯಾವುವು? ಕ್ರಿಪ್ಟೋ ಕರೆನ್ಸಿಗಳು ಸಂಪೂರ್ಣವಾಗಿ ಡಿಜಿಟಲ್ ಆಸ್ತಿಯಾಗಿದೆ.
ಕ್ರಿಪ್ಟೋ ಯಾವುದೇ ಭೌತಿಕ ಘಟಕಗಳನ್ನು ಹೊಂದಿಲ್ಲ. ಕ್ರಿಪ್ಟೋ ಮತ್ತು ಷೇರುಗಳಲ್ಲಿ ಹೂಡಿಕೆಯ ಮುಖ್ಯ ವ್ಯತ್ಯಾಸಗಳನ್ನು ನೋಡೋದಾದ್ರೆ, ಒಂದು ಮಾಲೀಕತ್ವ. ಷೇರು ಮಾರುಕಟ್ಟೆಯಲ್ಲಿ ವಹಿವಾಟು ನಡೆಸುವ ಷೇರುಗಳ ಕಂಪನಿಯ ಮಾಲೀಕತ್ವದಲ್ಲಿ ಶೇಕಡಾವಾರು ಪ್ರಮಾಣದಲ್ಲಿ ಪ್ರತಿನಿಧಿಸುವ ಭದ್ರತೆಯಾಗಿದೆ. 2, ಕ್ರಿಪ್ಟೋ ಕರೆನ್ಸಿಗಳು ವ್ಯಾಪಾರ ವಹಿವಾಟಿನಲ್ಲಿ ಕಾರ್ಯಾಚರಣೆಯಲ್ಲಿ ಅದರ ಪಾಲನ್ನ ಪ್ರತಿನಿಧಿಸಬಲ್ಲದು. 3, ಮಾರುಕಟ್ಟೆ ಪ್ರವೇಶ. ವ್ಯಾಪಾರದ ಸಮಯಕ್ಕಾಗಿ ಸ್ಟಾಕ್ ಟ್ರೇಡಿಂಗ್ ಅನ್ನ ನಿರ್ಬಂಧಿಸಲಾಗಿದೆ. ಭಾರತದಲ್ಲಿ 9 ರಿಂದ ಮಧ್ಯಾಹ್ನ 3:30 ನಿರ್ಬಂಧಿಸಲಾಗಿದೆ. ಇನ್ನು ಕ್ರಿಪ್ಟೋ ಮಾರುಕಟ್ಟೆ ಯಾವುದೇ ಕಾರಣಕ್ಕೂ ಮುಚ್ಚಿರಲ್ಲ. ರಜೆ ದಿನಗಳಲ್ಲೂ ಸಹ ಮುಚ್ಚಿರಲ್ಲ. ಇದರಿಂದ ಜನರಿಗೆ ಹೊಸ ಸ್ಥಾನಕ್ಕೆ ಹೋಗಲು ಬರಲು ಸಹಾಯಕವಾಗಿದೆ. 4, ನೀಡಿಕೆಯ ಮಿತಿಗಳು. ಷೇರುಗಳನ್ನು ವಿತರಿಸುವ ಸಾರ್ವಜನಿಕವಾಗಿ ವ್ಯಾಪಾರ ಮಾಡುವ ಕಂಪನಿಗಳು ಕಂಪನಿಯ ಆಂತರಿಕ ನಿಯಮಗಳಿಗೆ ಒಳಪಟ್ಟು ಹೊಸ ಷೇರುಗಳನ್ನು ನೀಡುವ ಆಯ್ಕೆಯನ್ನ ಹೊಂದಬಹುದು. ಕ್ರಿಪ್ಟೋ ಕರೆನ್ಸಿ ಕಂಪನಿಯ ಆಂತರಿಕ ನೀತಿ ಬ್ಲಾಕ್ ಚೈನ್ ಪ್ರೋಟೋಕಾಲ್ ಕೋಡ್ಗೆ ಒಳಪಟ್ಟಿರುತ್ತೆ. 5, ವ್ಯಾಪಾರದ ಹೂಡಿಕೆ. ಫಿಯೇಟ್ ಕರೆನ್ಸಿಗಳೊಂದಿಗೆ ಷೇರುಗಳನ್ನು ಖರೀದಿಸಲಾಗುತ್ತೆ ಮತ್ತು ಮಾರಾಟ ಮಾಡಲಾಗುತ್ತೆ. ಇದರಿಂದ ಇತರೆ ಕ್ರಿಪ್ಟೋಗಳೊಂದಿಗೆ ಹೊಂದಿಕೆಯಿಂದಿರಲು ಬಳಕೆಯಾಗುತ್ತೆ. 6, ಗುಣ. ಹೂಡಿಕೆದಾರರು ಕಡಿಮೆಯ ಕ್ಯಾಪ್ ನಾಣ್ಯ ಟೋಕೆನ್ಗಳ ವ್ಯಾಪಾರ ಮಾಡುವಾಗ ಕಡಿಮೆ ಗುಣದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ. 7, ನಿಯಂತ್ರಣ. ಸಾಮಾನ್ಯ ಷೇರುಗಳ ವ್ಯಾಪಾರದಲ್ಲಿ ಹೆಚ್ಚು ಷೇರುಗಳನ್ನು ಬದಲಾಯಿಸುವಾಗ ನಿಯಂತ್ರಿಸಲ್ಪಡೋ ಷೇರುಗಳು ಸಹ ಅನಿಯಂತ್ರಿತವಾಗಿರುತ್ತೆ. ಕ್ರಿಪ್ಟೋದ ಈ ಅದ್ಭುತ ಪ್ರಪಂಚದ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡಿದ್ದೇವೆ. ಇನ್ನೂ ಹೆಚ್ಚಿನ ಹೊಸತನದ ಸುದ್ದಿಗಳೊಂದಿಗೆ ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇವೆ. ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ZPay and News18 Network present Crypto Simplified.